ಪ್ರಾಪರ್ಲಿ ಅರೇಂಜ್ ಮ್ಯಾರೇಜ್ ಅದು. ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನನಗೆ ಹಂಗೆ ತೊಂದರೆ ಕೊಟ್ಟರು ಹಿಂಗೆ ತೊಂದರೆ ಕೊಟ್ಟರು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ತೊಂದರೆ ಆಗಿದ್ದಂತೂ ನಿಜ. 5 ವರ್ಷ ನಾನು 5 ವರ್ಷ ಆದ್ಮೇಲೆ ಐ ಗಾಟ್ ಸೆಪರೇಟೆಡ್ ಅಂಡ್ ದಟ್ ಟು ಬಿಕಾಸ್ ಓಲ್ಡ್ ಮ್ಯಾರೇಜ್. ಅದ್ರ ಬಗ್ಗೆ ಏನು ಸಮಸ್ಯೆ ಇರಲಿಲ್ಲ? ಇಲ್ಲ, ನಂದು ಯಾಕಂದ್ರೆ ನಂದು ಒಂದು ಸೈಡ್ ನಂದು ಡಿವೋರ್ಸ್ ಆಗಿದೆ. ಅವರು ಒಂದು ರಿಲೇಶನ್ಶಿಪ್, ನಾವೊಂದು ರಿಲೇಶನ್ಶಿಪ್. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಸಂದರ್ಶನದಲ್ಲಿ ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಮೀರಾ ಹೆಗಡೆ ಪಾತ್ರವನ್ನು ನಿರ್ವಹಿಸಿ ಸದ್ಯಕ್ಕೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೀಲಾಂಬರಿಯಾಗಿ, ಜೊತೆಗೆ ಶಾಂಭವಿಯಲ್ಲಿ ಶಿವಗಾಮಿಯಾಗಿ ನಮ್ಮೆಲ್ಲರನ್ನ ರಂಜಿಸ್ತಾ ಇರುವಂತಹ ಮಾನಸ ಮನೋಹರ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅವರ ಸೋರ್ಸ್ ಆಫ್ ಎಂಡೋರ್ಫಿನ್ ಮತ್ತು ಸೆರೋಟೋನಿನ್, ಡೋಪಮಿನ್ ಮತ್ತು ಆಕ್ಸಿಟೋಸಿನ್ ಆಗಿರುವಂತಹ ಅವರ ಬಾಳ ಸಂಗಾತಿ, ಅವರ ಲೈಫ್ ಪಾರ್ಟ್ನರ್ ಪ್ರೀತಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸುಜಯ್. ಆಲ್ ಗುಡ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಅಸ್. ಸ್ನೇಹಿತರೆ, ಆ್ಯಕ್ಚುಲಿ ಪಾಪ ಅವರು ಲಾಸ್ಟ್ ನವೆಂಬರಲ್ಲಿ ಮದುವೆ ಆಗಿದ್ದಾರೆ. ಲಿಟ್ರಲಿ ಹನಿಮೂನ್ ಪೀರಿಯಡಲ್ಲಿ ಇದ್ದಾರೆ. ಬಟ್ ಅಂಥ ಸಂದರ್ಭದಲ್ಲೂ ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. ಸೊ ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಥ್ಯಾಂಕ್ ಯು ಫಾರ್ ದ್ಯಾಟ್ ಇಬ್ಬರಿಗೂ ಕೂಡ. ಮಾನಸ್ ಅವರೇ, ಪ್ರೀತಮ್ ಅವರೇ, ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ ಈಗ ಒಂದು 7-8 ತಿಂಗಳಾಗಿದ್ದಷ್ಟೇ ಮದುವೆ ಆಗಿ. ಮೊನ್ನೆಷ್ಟು ನಿಮ್ಮ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರು, ಒಳ್ಳೆ ಸರ್ಪ್ರೈಸ್ ಎಲ್ಲ ಕೊಟ್ಟು ಪ್ರೀತಮ್ ಅವರು. ಸೊ ಹೇಗೆ ನಡೀತಾ ಇದೆ ನಿಮ್ಮ ವೈವಾಹಿಕ ಜೀವನ ಅಂತ? ತುಂಬ ಚೆನ್ನಾಗಿದೆ, ಆಲ್ ಗುಡ್, ವೆರಿ ನೈಸ್. ಆ್ಯಂಡ್ ಅದೇ ನಮಗೆ ನೀವು ಹೇಳಿದ್ರಲ್ಲ ಭಾಳ ಸಂಗತಿ ಅಂತ. ಸೊ ಈಗ ಜಸ್ಟು ಅಂತಂದರೆ ಪಾರ್ಟ್ನರ್ ಸಿಗೋದು ಬೇರೆ. ನಮ್ಮಲ್ಲಿ ಭಾಳ ಜನಕ್ಕೆ ಜಸ್ಟ್ ಒಬ್ರು ಪಾರ್ಟ್ನರ್ ಸಿಕ್ಕಿರ್ತಾರೆ. ಬಟ್ ನಮಗೆ ಸೋಲ್ಮೇಟ್ ಅಂತ ಸಿಕ್ಕಿದಾಗ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಅಷ್ಟೇ. ನಮ್ಮ ಸೋಲ್ಮೇಟ್ ಅನ್ನೋರು ನಮ್ಮನ್ನ ನಾವು ಕಂಡ್ಕೊಂಡಾಗ ಅಥವಾ ನಮ್ಗೆ ಅವ್ರು ಸಿಕ್ಕಿದಾಗ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕೂಡ ನಮಗೆ ಗೊತ್ತಿಲ್ಲದಂಗೆ ನಾವು ಅಭಿವೃದ್ಧಿ ಹೊಂದ್ತಾ ಹೋಗ್ತೀವಿ. ಅದು ಅಭಿವೃದ್ಧಿ ಅಂತ ಅಂದಾಗ ಬರೀ ಈಗ ಫೈನಾನ್ಷಿಯಲಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಅಲ್ಲ, ನಿಮ್ಮಲ್ಲ ಆಸ್ ಅ ಪರ್ಸನ್, ಅದು ನಿಮ್ಮ ಬಾಡಿ ಆಗಿರ್ಬೋದು, ನಿಮ್ಮ ದೇಹಕ್ಕೆ ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು, ನಿಮ್ಮ ಮೆಂಟಲ್ ಪೀಸ್ ಆಗಿರ್ಬೋದು, ಅದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಪ್ರೀತಮ್ ಅವ್ರನ್ನ ಮದುವೆ ಮಾಡ್ಕೊಂಡಾಗಿದ್ದ ಖಂಡಿತ ಇದಂತೂ ನನಗೆ ಸಿಕ್ಕಿದೆ. ಓಕೆ, ಸೊ ನೀವು ಹೇಳ್ಬೇಕು. ಅದು ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಕಾಪಿ ಪೇಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಶೀಸ್ ಕವರ್ಡ್ ಎವ್ರಿಥಿಂಗ್. ಏನಂದರೆ ಮದುವೆ ಆದಮೇಲೆ ನಮಗೂ ಒಂದು ಸೆಕ್ಯೂರಿಟಿ ಅನ್ನೋದು, ಐ ಥಿಂಕ್ ಆ್ಯಸ್ ಅ ಮ್ಯಾನ್ ಅದು ಯಾವಾಗಲೂ ನಮ್ಗೇನಾದ್ರು ಕ್ರೇವಿಂಗ್ ಇರುತ್ತೆ, ಯಾರು ಲೈಫ್ ಪಾರ್ಟ್ನರ್ ಆಗ್ತಾರೆ, ಏನು ನೆಕ್ಸ್ಟ್. ಐ ಥಿಂಕ್ ಫಾರ್ ಅ ಮ್ಯಾನ್ ದ ಬಿಗ್ಗೆಸ್ಟ್ ಡಿಸಿಷನ್ ಆಫ್ ಹಿಸ್ ಲೈಫ್ ಈಸ್ ಚೂಸಿಂಗ್ ಅ ಪಾರ್ಟ್ನರ್ ಅಂತಾರೆ ಅಲ್ಲ. ಸೊ ಒನ್ಸ್ ದ ರೈಟ್ ಪಾರ್ಟ್ನರ್ ಕಮ್ಸ್, ಎಲ್ಲ ಬೇರೆ ಎಲ್ಲ ಇಟ್ ಸ್ಟಾರ್ಟ್ಸ್ ಮೇಕಿಂಗ್ ಸೆನ್ಸ್. ಸೊ ಇವ್ರು ಬಂದಾದ್ಮೇಲೆ ಲೈಫಲ್ಲಿ ಫೋಕಸ್ ಬಂದಿದೆ, ಲೈಫಲ್ಲಿ ಸೆಕ್ಯೂರಿಟಿ ಬಂದಿದೆ, ಲೈಫಲ್ಲಿ ಒಂದು ವಿಷನ್ ಏನು ಆ್ಯಕ್ಚುಲಿ ಮಾಡಬೇಕು, ಬರೀ ವರ್ಕ್ ವೈಸ್ ಅಲ್ಲ, ಬಟ್ ಫ್ಯಾಮಿಲಿ ವೈಸ್ ಆಗಿರ್ಬೋದು, ಕಮ್ಯುನಿಟಿ ವೈಸ್ ಆಗಿರ್ಬೋದು, ಏನು ಲಾಂಗ್ ಟರ್ಮ್ ಪ್ಲ್ಯಾನ್ ಏನು, ಅದಕ್ಕೊಂದು ಇವಾಗ ಒಂದು ವಿಷನ್ ಥರ ಆಗಿದೆ. ಸೊ ಅದ್ರ ಪ್ರಕಾರ ಇಬ್ಬರು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ವಿ ಆರ್ ವರ್ಕಿಂಗ್ ಆನ್ ಇಟ್, ವರ್ಕಿಂಗ್ ಆನ್ ಆರ್ ಸೆಲ್ಸ್, ವರ್ಕಿಂಗ್ ಆನ್ ದ ಪೀಪಲ್ ಅರೌಂಡ್ ಅಸ್, ಹೆಲ್ಪಿಂಗ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ಸೊ ಇಟ್ಸ್ ಬಿನ್ ಅ ವೆರಿ ಗುಡ್ ಜರ್ನಿ. ಇನ್ನು ನಾನು ಆಗಲೇ ಹೇಳಿದೆ ಇಂಟ್ರೊಡಕ್ಷನ್ ಕೊಡುವಾಗಲೇ, ಜಸ್ಟ್ ಹನಿಮೂನ್ ಪೀರಿಯಡ್ ಅಲ್ಲಿ ಇದ್ದೀರಾ ಲಿಟ್ರಲಿ ಅಂತ. ಸೊ ಅಂದರೆ ಎಲ್ಲೆಲ್ಲಿ ಅಂದರೆ ಟ್ರಾವೆಲ್ ಮಾಡಿದ್ರಿ ಒಟ್ಟಿಗೆ ಇಬ್ರು, ಹೇಗಾಯಿತು ಅಂತೆಲ್ಲ? ಸೊ ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ, ನಮ್ಮದು ಇವನ್ ಐರನ್ ಫುಟ್ಬಾಲ್ ಅಕಾಡೆಮಿ, ಅದರಿಂದ ಜಾಸ್ತಿ ಹೊರಗಡೆ ಹೋಗೋಕ್ಕಾಗಿಲ್ಲ. ಹನಿಮೂನ್ಗೆ ಅಂತ ವಿಯೆಟ್ನಾಮ್ಗೆ ಹೋಗಿದ್ವಿ. ಸೊ ದಟ್ ವಾಸ್ ದ ಓನ್ಲಿ ಫಾರಿನ್ ಟ್ರಿಪ್ ಮಾಡಿರೋದು. ಅದಾದಮೇಲೆ ನಮ್ಗೆ ಅನ್ನಿಸ್ತು ಇಂಡಿಯಾಲೇ ಎಷ್ಟೊಂದು ನೋಡೋಕ್ಕಿದೆ ಅಂತ. ಸೊ ಇಂಡಿಯಾಲಿ ಇವಾಗ ಸ್ಲೋಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ರೀಸೆಂಟ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ. ಇನ್ನೆಲ್ಲಿ ಹೋಗಿದ್ದೀವಿ ಅದಾದಮೇಲೆ? ಚಿಕ್ಕಮಂಗ್ಳೂರು, ಮೈಸೂರು ಹತ್ರ KRS ಹೋಗಿದ್ವಿ. ಪೇರೆಂಟ್ಸ್ ನಮ್ಮ ಫ್ಯಾಮಿಲಿ ಜೊತೆ ಗೋವಾಗೆ ಒಂದ್ಸಲಿ ಹೋಗಿದ್ವಿ. ಸೊ ಇಲ್ಲೇ ಇಂಡಿಯಾಲೇ ಎಷ್ಟಾಗುತ್ತೋ, ಬಿಕಾಸ್ ಇಟ್ಸ್ ಮೋರ್ ಆಕ್ಸೆಸಬಲ್. ಆ್ಯಂಡ್ ನಮಗೂ ಏನು ಅಂದರೆ ಜನರ ಜೊತೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ. ಸೊ ಇಟ್ ಮೇಕ್ಸ್ ಇಟ್ ಈಸಿಯರ್ ಟು ಪ್ಲ್ಯಾನ್ ಇಲ್ಲೇ ಇಂಡಿಯಾಲಿ, ಅಂದರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಇವಾಗ ನಮ್ದೇನು ಅಂದರೆ ಇಂಡಿಯಾಲಿ ಏನೇನು ಜಾಗ ಇದೆ ಅದು ನೋಡಬೇಕು ಅಂತ ಇವಾಗ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಒನ್ ಬೈ ಒನ್. ಸ್ವಲ್ಪ ಒಂದು ದೊಡ್ಡ ಗ್ಯಾಪ್ ಸಿಕ್ತು ಅಂದರೆ ಒಂದು 15 ದಿವಸ ಆ ಥರ ಇವ್ರಿಗೂ ಫ್ರೀ ಆಯಿತು ಆ್ಯಂಡ್ ನನಗೂ ಫ್ರೀ ಆಯಿತು ಅಂತ ಅಂದರೆ ಅವಾಗ ಏನಾದರೂ ಒಂದು ಇದು ಫಾರಿನ್ ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ಬೋದು. ಮಿನಿಮಮ್ ಒಂದು 15 ದಿವಸ ಬೇಕು ಅದಕ್ಕೆ. ಸೊ ಪ್ರೀತಮ್ ಅವ್ರದ್ದು ಅಂದರೆ ಜಸ್ಟ್ ಆಕ್ಯುಪೇಷನ್ ಅಂದರೆ ಸುಮಾರು ಆರ್ಟಿಕಲ್ಸ್ ಎಲ್ಲ ಬರ್ತಾರೆ, ಫುಟ್ಬಾಲ್ ಪ್ಲೇಯರ್ ಆ ಥರದ್ದೆಲ್ಲ, ಫುಟ್ಬಾಲ್ ಅಕಾಡೆಮಿ ರನ್ ಮಾಡ್ತೀರ ಅಂತ ನೀವು ಹೇಳಿದ್ರಿ. ಎಕ್ಸಾಕ್ಟ್ಲಿ ಏನು ಮಾಡ್ತೀರಾ ನೀವು ಅಂತ? ಸೊ ನಾನು ಬೇಸಿಕ್ಲಿ ಆ್ಯಸ್ ಎನ್
ಎಜುಕೇಷನ್ ವೈಸ್ ಐ ಆನ್ ಇಂಜಿನಿಯರ್, RV ಕಾಲೇಜಲ್ಲಿದ್ದೆ. ಅವಾಗ ಯೂನಿವರ್ಸಿಟಿಗೆ ಫುಟ್ಬಾಲ್ ಆಡ್ತಿದ್ದೆ. ಐ ಮೇನ್ಲಿ ಐವ್ ಆಲ್ವೇಸ್ ಬೀನ್ ಇನ್ ಟು ಸ್ಪೋರ್ಟ್ಸ್. ಅವಾಗ ಕಾಲೇಜಲ್ಲಿ ಫುಟ್ಬಾಲ್ ಆಡಬೇಕಾದ್ರೆ ಫುಟ್ಬಾಲ್ ಬಗ್ಗೆ ಏನಂತ ಯಾರಬ್ರಿ ಪ್ರೀತಿ ಆಗಿದೆ. ಸೊ ಅದಾದ್ಮೇಲೆ ಅವಾಗ ನಾನು ಆಡಬೇಕಾದ್ರೆ ದೇ ವಾಸ್ ನೋ ಏನಂತೀರ ಫಾರ್ಮಲ್ ಟ್ರೈನಿಂಗ್ ಅಂತ ಏನೂ ಇಲ್ಲ ಫುಟ್ಬಾಲ್ ಬಗ್ಗೆ. ಇಂಡಿಯಾ ವಾಸ್ ವೆರಿ ಬ್ಯಾಕ್ವರ್ಡ್ಸ್ ಅವಾಗ. ದಿಸ್ ವಾಸ್ ಇನ್ 2010 ಅವಾಗ. ಸೊ ಅದಾದ್ಮೇಲೆ ಐ ಥಾಟ್ ಏನಾದ್ರು ಮಾಡಬೇಕು, ಸ್ಪೋರ್ಟ್ಸ್ಗೋಸ್ಕರ ಏನಾದ್ರು ಮಾಡಬೇಕು, ಬಿಕಾಸ್ ಇಟ್ ಬ್ರಿಂಗ್ಸ್ ಪೀಪಲ್ ಟುಗೆದರ್. ನಾನು ಒಬ್ಬ ಐ ವಾಸ್ ವೆರಿ ಶೈ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್. ಈ ಫುಟ್ಬಾಲ್ ಆಡಿದ್ಮೇಲೆ ಐ ಸ್ಟಾರ್ಟೆಡ್ ಗೆಟಿಂಗ್ ದಟ್ ಕಾನ್ಫಿಡೆನ್ಸ್ ಆಫ್ ಪ್ಲೇಯರ್ಸ್ ಜೊತೆ ಮಾತಾಡೋದಾಗ್ಲಿ, ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ, ಆ್ಯಂಡ್ ಐ ಗಾಟ್ ಲೀಡರ್ಶಿಪ್ ಸ್ಕಿಲ್ಸ್. ಸೊ ಅದರಿಂದ ಐ ಥಾಟ್ ಅದನ್ನೇನಾದರೂ ಅದ್ರ ಪ್ರಕಾರ ಮಾಡಿದ್ರೆ ಐ ಆಲ್ಸೋ ಕ್ಯಾನ್ ಇಂಪ್ಯಾಕ್ಟ್ ಮೋರ್ ಲೈಫ್ಸ್ ಅಂತ. ಸೊ ಅದಾದಮೇಲೆ ಐ ವರ್ಕ್ ಫಾರ್ ಅ ಇಯರ್ ಇನ್ ಅಮೆಝಾನ್. ಅದಾದಮೇಲೆ ಐ ಕ್ವಿಟ್ ಆ್ಯಂಡ್ ಐ ಸ್ಟಾರ್ಟೆಡ್ ಸಮಥಿಂಗ್ ಇನ್ ಫುಟ್ಬಾಲ್. ಸೊ ಇವಾಗ ರೀಸೆಂಟಾಗಿ ನಮ್ಮದು 2 ಪ್ರೊಫೆಷ್ನಲ್ ಫುಟ್ಬಾಲ್ ಕ್ಲಬ್ ಇದೆ, ಮೆನ್ಸು ವಿಮೆನ್ಸ್ದು. ರೆಬಲ್ಸ್ ಫುಟ್ಬಾಲ್ ಕ್ಲಬ್ ಅಂತ ಕ್ಲಬ್ ಹೆಸರು. ಸೊ ಅದ್ರಗೋಸ್ಕರ ಮಕ್ಕಳನ್ನ ಟ್ರೈನ್ ಮಾಡೋದಕ್ಕೆ ಅಂತ ರೆಸಿಡೆನ್ಷಿಯಲ್ ಅಕಾಡೆಮಿ ಮಾಡ್ಕೊಂಡಿದ್ದೀವಿ. ಸೊ ಇಟ್ಸ್ ಸಿಚುಯೇಟೆಡ್ ಇನ್ ದೇವನಹಳ್ಳಿ. ಸೊ ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಕಮ್ ಹಿಯರ್ ಆ್ಯಂಡ್ ದೇ ಸ್ಟೇ ವಿತ್ ಅಸ್. ಇವಾಗ 1 ವರ್ಷ, 3 ವರ್ಷ, 5 ವರ್ಷ ದೇ ಸ್ಟೇ ವಿತ್ ಅಸ್ ಆ್ಯಂಡ್ ದೇರ್ ವಿಷನ್ ಇಸ್ ಟು ಬಿಕಮ್ ಪ್ರೊಫೆಷನಲ್ ಪ್ಲೇಯರ್ಸ್. ಅದಕ್ಕೆ ಏನೇನು ಸೌಕರ್ಯ ಬೇಕು, ಒಂದು ಗ್ರೌಂಡಿಂದ ಕೋಚಸ್ಸು, ಅವ್ರಿಗೆ ಜಿಮ್ಮು, ಅವ್ರಿಗೆ ಊಟ ಏನು ಮಾಡಬೇಕು, ರೆಸ್ಟು, ನಮ್ಮ ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್ ಟು ದೆಮ್. ಸೊ ದಟ್ ಈಸ್ ದ main business that I do. And we have been mentoring students, next generation students. ಫುಟ್ಬಾಲರ್ಸ್ ಆಗೋದಕ್ಕೆ, ಫುಟ್ಬಾಲರ್ಸ್ ಆಗದೇ ಇದ್ರು ಒಂದು ಒಳ್ಳೆಯ ಸಿಟಿಸನ್ ಆಗೋದಕ್ಕೆ ವಿ ಆರ್ ಹೆಲ್ಪಿಂಗ್ ಆ್ಯಂಡ್ ಮೆಂಟರಿಂಗ್ ಪೀಪಲ್. ನೈಸ್, ಥ್ಯಾಂಕ್ ಯು. ಇನ್ನು ಮಾನಸ್ ಅವ್ರು ಆ್ಯಕ್ಚುಲಿ 2014 ಅಂದ್ಕೊಳ್ತೀನಿ ನಿಮ್ಮ ಜರ್ನಿ ಶುರುವಾಗಿರೋದು, ಯಾಕಂದರೆ ಸೀರಿಯಲ್ಸಿಗೆ ಅಥವಾ ಆ ಥರದ್ದೆಲ್ಲ. ಹೌದು, ಅದೇ 2012ಇಂದಾನೆ. ಅವಾಗಿಂದ ನಾನು ಅದೇ ರಾಜ್ ಮ್ಯೂಸಿಕಲ್ಲಿ ವಿಜಯಿಂಗ್ ಸ್ಟಾರ್ಟ್ ಮಾಡಿದೆ ನಾನು ಓದ್ತಿರುವಾಗಿಲ್ಲ. ಅದಾದ್ಮೇಲೆ 2014 ನಾನು ಮಿಸ್ ಕರ್ನಾಟಕ ಆಗಿದ್ದು. ಸೊ ಅದಾದ್ಮೇಲೆ ಅದೇ ಮೇನ್ಲಿ ಸೀರಿಯಲ್ಸು, ರಿಯಾಲಿಟಿ ಶೋಸು, ಮೂವೀಸ್, ಅಂದರೆ ಈಗ ಅದ್ರ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಹೋಗಿದ್ದು ನಾನು. ಕರೆಕ್ಟ್. ಸೊ ಅಂದರೆ ಒಂದು ಹಂತದಲ್ಲಿ ಅಂದರೆ ಓಕೆ ನಾರ್ಮಲ್ ಆಗಿ ನಿಮ್ಮ ಒಂದು ಲೈಫ್ ಸಾಗ್ತಾ ಇರುತ್ತೆ, ಬಟ್ ಜೊತೆಯಲ್ಲಿ ಧಾರಾವಾಹಿ ಬಂದಾಗ ಯಾಕಂದರೆ ಅದೊಂದು ಇಟ್ಸ್ ಲೈಕ್ ಅಂದರೆ ಇಡೀ ಸೀರಿಯಲ್ಲೇ ಆಲ್ಮೋಸ್ಟ್ ಒಂಥರ ರೇಂಜ್ ಥರ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಪ್ರತಿಯೊಂದು ಪಾತ್ರನೂ ಅಷ್ಟೇ ಅಂದರೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಆ್ಯಕ್ಚುಲಿ. ಬಿಕಾಸ್ ಅಂದರೆ ಅಷ್ಟರ ಮಟ್ಟಿಗೆ ಅಂದರೆ ಅಫ್ಕೋರ್ಸ್ ಈಗ ನಿಮ್ಮದು ಆ ಸೀರಿಯಲ್ ನೋಡೋ ಆಡಿಯನ್ಸ್ಗಳಿಗೆ, ಆ ಚಾನಲ್ ಆಡಿಯನ್ಸ್ಗೆ ಅಷ್ಟೇ ಗೊತ್ತಿತ್ತು. ಝಿಯಲ್ಲಿ ಈ ಸೀರಿಯಲ್ ಬರುವಾಗ ಇಟ್ ಇಸ್ ಲೈಕ್ ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲರೂ ವಾಚ್ ಮಾಡುವಂಥ ಶೋ ಹಿಟ್ ಆಯಿತು. ಕರೆಕ್ಟ್. ಸೊ ಅಂದರೆ ಆ ಒಂದು ಪಾತ್ರ ಬಂದಿದ್ದು ಮತ್ತು ಜನ ಅದನ್ನು ಅಕ್ಸೆಪ್ಟ್ ಮಾಡಿದ್ದು, ಅದ್ರ ಬಗ್ಗೆ ಹೇಳೋದಾದರೆ ನನಗೆ ಆ್ಯಕ್ಚುಲಿ ಅದು ಬಂದು ನನಗೆ ಆರು ಜಗದೀಶ್ ಸರ್ ಟೀಮ್ ಜೊತೆ ನನ್ನ 3rd ಪ್ರಾಜೆಕ್ಟ್ ಆ್ಯಕ್ಚುಲಿ. ಸೊ ಅದಕ್ಕೆ ನನ್ನ ಆ ಟೈಮಲ್ಲಿ ಬೇರೆ ಇನ್ನೊಂದು ಚಾನಲ್ಗೆ ಇನ್ನೊಂದು ಸೀರಿಯಲ್ನ ಸೈನ್ ಮಾಡಿಬಿಟ್ಟಿದ್ದೆ, ಬಿಕಾಸ್ ಇವ್ರದ್ದು ಸ್ವಲ್ಪ ಜಾಸ್ತಿ ಹೊತ್ತಾಗ್ತಿತ್ತು, ಟೈಮ್ ಆಗ್ತಿತ್ತು ಅಂತ. ಬಟ್ ದೆನ್ ದೇ ವೇಟೆಡ್ ಫಾರ್ ಮೀ. ಅದೆಷ್ಟೋ ಜನ ಅದಕ್ಕೆ ಆಡಿಷನ್ ಎಲ್ಲ ಮಾಡಿದಾದ್ಮೇಲೆ ಚಾನಲ್ ಅವ್ರು ಆಗಿರ್ಬೋದು, ಇಲ್ಲ ನಮ್ಗೆ ಇವರೇ ಬೇಕು, ಇನ್ನೊಂದು ಬೇರೆ ಚಾನಲ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನ ಕ್ವಿಟ್ ಮಾಡೋಕ್ಕಾಗುತ್ತಾ ಕೇಳಿ, ಇಲ್ಲ ಬೇಕಾದ್ರೆ ಅದನ್ನೂ ಮಾಡಲಿ ಇದನ್ನು ಎರಡನ್ನೂ ಮಾಡ್ಬೋದಾ ಕೇಳಿ ಅಂತ ಹೇಳಿ ಪಾಪ ಅಷ್ಟು ನನಗೆ ಸಪೋರ್ಟ್ ಮಾಡಿಬಿಟ್ಟು ನೀವೇ ಬೇಕು ಈ ಪಾತ್ರಕ್ಕೆ ಅಂತ ಕೇಳಿಬಿಟ್ಟು ಅದಕ್ಕೆ ಚೂಸ್ ಮಾಡ್ಕೊಂಡಿದ್ದು. ಆ್ಯಂಡ್ ಈ ಮೀರಾ ಹೆಗ್ಡೆ ರೋಲ್ ಬಂದು ನನಗೆ ಬಿಕಾಸ್ ನಾನು ಕೂಡ MBA ಮಾಡಿದ್ರಿಂದ ಆ್ಯಂಡ್ ಆ ಒಂದು ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಏನೋ ಒಂದು ರೋಲ್ ಇತ್ತು, ನನಗೆ ಗೊತ್ತಿಲ್ಲ. ಐ ಮೀನ್ ನನ್ಗೆ ಯಾವತ್ತೂ ಕೂಡ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು ಇದೇ ಬರಲಿಲ್ಲ. ಯೂಶಲಿ ನಾನು ಯಾವಾಗಲೂ ಅಷ್ಟೇ, ನಾನು ಯಾವುದೇ ಪಾತ್ರ ಮಾಡಿ, ಈಗ ಶಾಂಭವಿ ಮಾಡೋದಾಗಿರ್ಬೋದು ಅಥವಾ ಯಾವುದೇ ರೋಲ್ ಮಾಡೋವಾಗ್ಲೂ ನಾನು ಅದನ್ನು ಅಂದರೆ ನಾವು ಆ್ಯಕ್ಟಿಂಗ್ ಅಂತ ಮಾಡಿದ್ರೆ ಅದು ಜನಕ್ಕೆ ಇಂಪ್ರೆಸ್ ಆಗಲ್ಲ. ಯು ಜಸ್ಟ್ ಹ್ಯಾವ್ ಟು ಲೀವ್ ದಟ್ ರೋಲ್. ಅಂದರೆ ಆ್ಯಕ್ಟರ್ಸ್ ಆಗಿ ಅದೇ ಅಲ್ವಾ ಬ್ಯೂಟಿ ಇರೋದು. ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂಥರದ್ದು ಜೀವನ ನಡೆಸ್ಕೊಂಡು ಹೋಗ್ತಿರ್ತೀವಿ, ಬಟ್ ಆಸ್ ಎನ್ ಆ್ಯಕ್ಟರ್ ನೀವು ಇನ್ನೊಂದು ವ್ಯಕ್ತಿಯ ಜೀವನನೂ ಕೂಡ ಅನುಭವಿಸ್ಬೋದು. ಸೊ ಆ ಥರ ಬಂದಿದ್ದು ಕ್ಯಾರೆಕ್ಟ್ರು ಮೀರಾ. ಆ್ಯಂಡ್ ಅದರಲ್ಲಿ ಎಲ್ಲದಕ್ಕಿಂತ ಅದೇ ಗ್ಲೋಬಲಿ ಒಂದು ಅಕ್ಲೇಮ್ ಸಿಕ್ಕಿದಂಥ ರೋಲ್ ನನಗೆ. ಆ್ಯಂಡ್ ರೀಸೆಂಟ್ಲಿ ನನಗೆ ಬಾಲಿವುಡಿಂದನೂ ಕೂಡ ಸೇಮ್ ಅದೇ ಪಾತ್ರಕ್ಕೆ ನೀವು ಮಾಡ್ತೀರಾ ಅಂತ ಹೇಳಿ ಸೇಮ್ ಸೀರಿಯಲ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಟೆಲಿಕಾಸ್ಟ್ ಆಗ್ತದೆ ಅನ್ಸುತ್ತೆ, ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಆಫರ್ ಎಲ್ಲ ಬಂದಿತ್ತು. ಬಟ್ ಅದಕ್ಕೆ ಐ ಹ್ಯಾಡ್ ಟು ರೀಲೋಕೇಟ್ ಟು ಬಾಂಬೆ. ಅಂದರೆ ನಾನು ಇವಾಗ ತಾನೇ ಎಲ್ಲ ಮದುವೆ ಆಗಿ ಲೈಕ್ ನಾನು ನನ್ನ ಒಂದು ಲೈಫ್ನ ಅಂತಂದರೆ ಇಲ್ಲಿ ಲೈಫ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು ಇದು ಮಾಡ್ಕೊತಾ ಇರೋದ್ರಿಂದ ನೆಕ್ಸ್ಟ್ ಇಂಪಾಸಿಬಲ್ ಟು ರೀಲೋಕೇಟ್ ಟು ಬಾಂಬೆ ಅಂತ ಹೇಳಿ ಐ ಹ್ಯಾಡ್ ಟು ಟರ್ನ್ ಡೌನ್ ಡೇಟ್ಸ್. ಅಂದರೆ ಹೋಗಿ ಬರೋ ಟ್ರಾವೆಲಿಂಗ್ ಅದೇನೋ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಯೂಶಲಿ ಯಾವ ಥರ ಅಂತ ಅಂದರೆ ಅವ್ರದ್ದು ನಮ್ಮ ಥರ ಡಿಸ್ಟ್ರಿಬ್ಯೂಟೆಡ್ ಡೇಟ್ಸ್ ಇರುತ್ತೆ ಆ್ಯಂಡ್ ಥ್ರೂ ಔಟ್ ದ ಮಂತ್ ಇರುತ್ತೆ. ಸೊ ನೀವು ಅಲ್ಲೇ ಶಿಫ್ಟ್ ಆಗಿಬಿಡಿ ಅಂತ ಅಂದರು ಅವರು, ವಿಚ್ ವಾಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಐ ಮೀನ್ ಅಟ್ ದಿಸ್ ಸ್ಟೇಜ್ ಇನ್ ಮೈ ಲೈಫ್. ಸೊ ಅದಕ್ಕೆ
ಸೊ ಅಂದರೆ ಇಬ್ರದ್ದು 2 ಡಿಫ್ರೆಂಟ್ ವರ್ಲ್ಡ್ಸ್ ಆ್ಯಕ್ಚುಲಿ ಆಲ್ ಟುಗೆದರ್, ಅಂದರೆ ಸಂಬಂಧನೇ ಇಲ್ಲ ಅವ್ರ ಪ್ರೊಫೆಷನ್ಗೂ ನಿಮ್ಮ ಪ್ರೊಫೆಷನ್ಗೂ. ಸೊ ಹೆಂಗೆ ನಿಮ್ಮಿಬ್ಬರ ಒಂದು ಪರಿಚಯ ಆಯಿತು? ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ನಾವು ಈಗ ಚೆಕ್ ಮಾಡಿದ್ರೆ ಸುಮಾರು ನೀವು ಪೋಸ್ಟ್ ಮಾಡೋದೆಲ್ಲ ನೋಡ್ತೀವಿ ನಾವು, ಬಟ್ ನಿಮ್ಮ ಬಾಯಿಂದನೇ ಕೇಳೋಣ ಅಂತ, ಹೆಂಗೆ ನಿಮ್ಮಿಬ್ಬರು ಪರಿಚಯ ಆಯಿತು ಹೇಗೆ ಅಂತ. ಸೊ ಅಂದರೆ ಒಂದು ಹಂತಕ್ಕೆ ವಿವರ್ ಲುಕ್ ನಮ್ಗೇನು ಅಂದರೆ ಲೈಫಲ್ಲಿ ನಮ್ಮಿಬ್ರಿಗೂ ಒಂದು ಏನಂದರೆ ವೆನ್ ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅ ಪಾರ್ಟ್ನರ್, ನಮಗೆ ಗೊತ್ತಿತ್ತು ಯಾವ ಥರ ಪಾರ್ಟ್ನರ್ ಬೇಕು ಏನು ಅಂತ. ಸೊ ಅವಾಗ ಅವರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತಾರೆ. ಈ ವರ್ಲ್ಡಲ್ಲಿ ಯಾರನ್ನ ಹೋಗಿ ಮೀಟ್ ಮಾಡೋದು, ಸೋಷಿಯಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ನಾನು ಒಂದು ಡೇಟಿಂಗ್ ಆ್ಯಪಲ್ಲಿದ್ದೆ. ನನಗೂ ಅದು ಸುಮಾರು ಇದ್ದೆ, ಒಂದು ಸ್ವಲ್ಪ ತಿಂಗಳಿದ್ದೆ, ಆದರೆ ಯಾರೂ ಸಿಗ್ತಿರ್ಲಿಲ್ಲ. ಸೊ ನಾನು ಇನ್ನೇನು ಕ್ವಿಟ್ ಮಾಡಬೇಕು ಅಂದರೆ ಇವ್ರಿಗೂ ಅವ್ರ ಫ್ರೆಂಡ್ ಯಾರು ಹೇಳಿದ್ರಂತೆ, ನೋಡಿ ಮಾನ್ಸ್ ಅವರೇ ನೀವು ಯಾಕೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬಾರ್ದು, ಯಾಕಂದ್ರೆ ನೀವೊಂದು ಇಷ್ಟು ಬಿಸಿ ಇರ್ತೀರಾ. ಬಿಕಾಸ್ ಅವ್ರಿಗೂ ಫಿಲ್ಮ್ ಅವ್ರ ಇಂಡಸ್ಟ್ರಿಲಿ ದ ಸರ್ಕಲ್ ಇಸ್ ವೆರಿ ಸ್ಮಾಲ್ ಅಲ್ವಾ, ಯು ಡೋಂಟ್ ಮೀಟ್ ಪೀಪಲ್. ಸೊ ಅವರು ಅವಾಗ ಇನ್ಸ್ಟಾಲ್ ಮಾಡಿಕೊಂಡು, ಐ ಥಿಂಕ್ ಇಟ್ ವಾಸ್ ಅವರ್ ಫಸ್ಟ್ ಡೇ ಆ್ಯಂಡ್ ಇಟ್ ವಾಸ್ ಮೈ ಲಾಸ್ಟ್ ಡೇ. ಸೊ ವಿ ಮೆಟ್ ಥ್ರೂ ಅ ಡೇಟಿಂಗ್ ಆ್ಯಪ್. ಅಲ್ಲಿ ಡೇಟಿಂಗ್ ಆ್ಯಪಲ್ಲಿ ಮೀಟ್ ಮಾಡಿದಾಗ ನಾನು ಇವ್ರನ್ನ ಫಸ್ಟ್ ಆಕ್ಟ್ರೆಸ್ ಅಂತ ಯಾರೋ ಒಬ್ರು ಹಾಕೊಳ್ಳೋದು, ಅಷ್ಟು ಪ್ರಾಂಪ್ಟ್ ಆಗಿ ಇಲ್ಲ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಲ್ಲಿವರೆಗೂ. ಅಲ್ಲಿ ಆಕ್ಟ್ರೆಸ್ ಅಂತ ಬಂತು. ನಾನು ಇದ್ಯಾವುದೋ ಫೇಕ್ ಪ್ರೊಫೈಲು, ಅದು ಅಷ್ಟೊಂದು ಆನೆಸ್ಟಾಗಿ ಯಾರು ಹಾಕೊಳ್ಳಲ್ಲ, ಇದ್ಯಾವುದೋ ಬಾಟ್ ಇರ್ಬೋದು ಅಂದ್ಕೊಂಡು ಸುಮ್ಮನೆ ನಾನು ಇವ್ರದಿಲ್ಲಿ ಮ್ಯಾನಿಫೆಸ್ಟ್ ಅಂತ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ದಟ್ಸ್ ಅವರ್ ಮಂತ್ರ. ನಂದು ನನ್ನ ಸ್ಟೇಟಸಲ್ಲೂ ಮ್ಯಾನಿಫೆಸ್ಟ್ ದ ಡ್ರೀಮ್ ಅಂತ ಯಾವಾಗಲೂ ಇರುತ್ತೆ. ನಾನು ಅದು ಆ ವರ್ಡ್ಗೋಸ್ಕರ ನಾನೊಂದು ಐ ರೋಟ್ ಅ ಮೆಸೇಜ್ ಸೆಯಿಂಗ್ ದಟ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ದಿಸ್ ಕನೆಕ್ಷನ್ ಟು ಹ್ಯಾಪನ್, ಐ ಹೋಪ್ ಟು ಹಿಯರ್ ಫ್ರಮ್ ಯು ಅಂತ ನಾನು ಬರ್ದೆ. ಗೊತ್ತಿಲ್ಲ ನನಗೆ, ಯಾಕಂದ್ರೆ ಎಷ್ಟೊಂದು ಫೇಕ್ ಪ್ರೊಫೈಲ್ಸ್ ಇರುತ್ತೆ. ಸೊ ಅದಕ್ಕೆ ಐ ಥಾಟ್ ಓಕೆ ಆಯ್ತು, ವಿಲ್ ಗಿವ್ ಇಟ್ ಅ ಶಾರ್ಟ್ ಅಂತ ನಾನು ಮೆಸೇಜ್ ಮಾಡಿದೆ. ಅದಾದ್ಮೇಲೆ ಶಿ ಬೀಂಗ್ ಹರ್ ಸೆಲ್ಫ್, ಅವರು ಫಸ್ಟ್ ಡೇ ಅಲ್ಲ, ಶಿ ಡಿಡ್ ನೋ ಹೇಗೆ ಮಾತಾಡಬೇಕು, ಯಾವ ಥರ ಅಪ್ರೋಚ್ ಮಾಡೋದು ಗೊತ್ತಿಲ್ಲ. ಸೊ ಶಿ ರೋಟ್ ಅ ವೆರಿ ಲೆಂತಿ ಮೆಸೇಜ್, ನಾನು ಇದು ನೋಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಇದಾಗಿದೆ, ನಂಗೆ ಇದು ಬೇಕಾಗುತ್ತೆ ಅಂತ. ದಟ್ ವಾಸ್ ವೆರಿ ಜೆನ್ಯೂನ್. ಅಷ್ಟೊಂದು ಯಾರು ಓಪನ್ ಆ್ಯಂಡ್ ಆನೆಸ್ಟ್ ಆಗಿರಲ್ಲ ಸ್ಟಾರ್ಟಿಂಗಲ್ಲೇ. ಐ ಆಮ್ ಗ್ಲಾಡ್ ದಟ್ ಇಟ್ ವಾಸ್ ಅವರ್ ಫಸ್ಟ್ ಟೈಮ್, ಯಾಕಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ ಜಸ್ಟ್ ಬಿಕಮ್ ವೆರಿ ಸ್ಮಾಲ್ ಶಾರ್ಟ್ ಆನ್ಸರ್. ಸೊ ಇಟ್ಸ್ ವೆರಿ ಹಾರ್ಡ್ ಟು ಕನೆಕ್ಟ್. ಸೊ ದಟ್ ಬ್ರೋಕ್ ದ ಐಸ್ ಬಿಟ್ವೀನ್ ಅಸ್. ಆ್ಯಂಡ್ ಅವಾಗಿಂದ ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್. ದಟ್ಸ್ ಹೌ ವಿ ಮೆಟ್ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ಆಫ್ಟರ್ ದಟ್ ಅದಾದಮೇಲೆ ಒಂದು 2-3 ಡೇಸ್ಗೆ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ದೆನ್ ವಿ ನ್ಯೂ ಅವ್ರಿಗೂ ಒಂದಿಷ್ಟು ಲಿಸ್ಟ್ ಇತ್ತು, ಲೈಫಲ್ಲಿ ಐ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ಅ ಪಾರ್ಟ್ನರ್ ಆ್ಯಂಡ್ ದಿಸ್ ಇಸ್ ವೇರ್ ಐ ವಾಂಟ್ ಟು ಗೋ ಅಂತ. ನಮಗೂ ಒಂದು ಏಜ್ ಆದಮೇಲೆ ಯುಲ್ ನೋ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ಡೋಂಟ್ ವಾಂಟ್, ಆ್ಯಂಡ್ ದಟ್ ವಾಸ್ ಯೂಸ್ಫುಲ್. ಆ್ಯಂಡ್ ಬೇರೆ ಬೇರೆ ವರ್ಲ್ಡ್ ಕರೆಕ್ಟ್, ಬಟ್ ಐ ಥಿಂಕ್ ಆ ಲೈಫಲ್ಲಿ ಏನು ಬೇಕು ಅಂತ ಇರೋದಲ್ಲ, ಅದು ಟೈಮಿಂಗ್ ಅಂತಾರಲ್ಲ, ಟೈಮಿಂಗ್ ಕರೆಕ್ಟ್ ಆಗಿತ್ತು, ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಸೊ ದಟ್ಸ್ ವಾಟ್ ಹ್ಯಾಪನ್. ನಿಮಗೆ ಅಂದ್ರೆ ಅದು ಫಸ್ಟ್ ಅವ್ರ ಕಡೆಯಿಂದ ಮೆಸೇಜ್ ಬಂದಾಗ ಏನ್ ಅನ್ನಿಸ್ತು? ಯಾಕೆ ಅಷ್ಟೊಂದು ಉದ್ದ ಬರೆದ್ರಿ? ಸೀರಿಯಲ್ ಅಲ್ಲಿ ಲೈನ್ಸ್ ಜಾಸ್ತಿ ನನಗೇನಾಯ್ತು ಅಂತಂದ್ರೆ, ನಾನು ಯಾವತ್ತೂ ಯಾವ ಡೇಟಿಂಗ್ ಆ್ಯಪಲ್ಲೂ ಇಲ್ಲ. ಐ ಆಮ್ ಆಲ್ವೇಸ್ ವೆರಿ ಬಿಸಿ ಇನ್ ಇನ್ಸ್ಟಾಗ್ರಾಮ್. ಅದಕ್ಕೆ ಮುಂಚೆ ಫೇಸ್ಬುಕ್ ಇತ್ತು. ನನಗೆ ಡೇಟಿಂಗ್ ಆ್ಯಪಲ್ಲೆಲ್ಲನೂ ಈ ಥರ ಎಲ್ಲ ಅಂದರೆ ಹುಡುಕಿ ಮದುವೆ ಎಲ್ಲ ಆಗ್ಬೋದು ಅನ್ನೋದು ಅಂದರೆ ಹೇಗಾಗ್ಬಿಡುತ್ತೆ ಅಂದರೆ, ಇವಾಗ ನಾರ್ಮಲ್ ವರ್ಲ್ಡಲ್ಲೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಥವಾ ಅಪ್ಪ ಅಮ್ಮ ಎಲ್ಲ ಹುಡುಕಿ ಎಲ್ಲ ಮದುವೆ ಮಾಡೋದೇನೆ ಎಕ್ಕೂಟ ಹೋಗಿರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಯುವರ್ ಲೈಫ್ ವಿತ್ ಅನ್ ಅದರ್ ಹ್ಯೂಮನ್ ಬೀಯಿಂಗ್, ಇಡೀ ಜೀವನಾನ. ಆ ಥರದ್ರಲ್ಲಿ ಈ ಡೇಟಿಂಗ್ ಆ್ಯಪಲ್ಲೆಲ್ಲ ಯಾರು ಸಿಗ್ತಾರೆ ಅಂದರೆ, ನಾನು ಯಾವತ್ತೂ ಇದಕ್ಕೆ ಹೋಗಿರಲಿಲ್ಲ. ಡೇಟಿಂಗ್ ಆ್ಯಪಲ್ಲಿ ನಾನು ಯಾರನ್ನೂ ಇದುವರೆಗೂ ಮೀಟು ಮಾಡಿದೆ, ಡೇಟು ಮಾಡಿರಲಿಲ್ಲ. ಸೊ ಸರಿ, ನನ್ನ ಲೈಫಲ್ಲಿ ಲೈಕ್ ಅಂದರೆ ನನಗೆ ಆಲ್ಮೋಸ್ಟ್ ಅವಾಗ ಐ ವಾಸ್ ಸಪ್ರೇಟೆಡ್ ಆ್ಯಂಡ್ ನನಗಿನ್ನೂ ಡೈವರ್ಸು ಸಿಕ್ಕಿರಲಿಲ್ಲ ಅವಾಗ. ಆಲ್ಮೋಸ್ಟ್ ಡೈವರ್ಸ್ ಪ್ರೊಸೀಡಿಂಗಲ್ಲಿ ಇತ್ತು ಅವಾಗ. ಸೊ ಆ್ಯಂಡ್ ಹೀಗೆ ಯಾವುದೋ ಒಂದು ಇವೆಂಟ್ದು ಲಾಂಚ್ಗೆ ಏನೋ ಹೋದಾಗ ಅಲ್ಲಿ ಲೈಕ್ ಇವಾಗ ಸುಮ್ಮನೆ ಕೆಲವ್ರು ಇರ್ತಾರಲ್ಲ, ಲೈಕ್ ನಮ್ಮ ಇಂಡಸ್ಟ್ರಿನಲ್ಲಿ ಸುಮ್ಮನೆ ಏನಾದರೂ ನೀನು ಇವಾಗ ಸಪ್ರೇಟ್ ಆಗಿದ್ಯಾ, ನೀನು ಹೆಂಗಿರ್ತೀಯಾ, ಇಡೀ ಲೈಫ್ ಪೂರ್ತಿ ನೀನು ಹಿಂಗೆ ಇರ್ತೀಯಾ, ಅಟ್ಲೀಸ್ಟು ಯಾರನ್ನಾದರೂ ಡೇಟ್ ಮಾಡಬೇಕು, ಯಾರನ್ನಾದ್ರೂ ನೋಡ್ಕೋಬೇಕು, ಅಟ್ಲೀಸ್ಟ್ ಮಾತಾಡೋದಕ್ಕೆ ನಿನ್ನ ಭಾವನೆಗಳನ್ನೆಲ್ಲ ಹಂಚ್ಕೊಳ್ಳೋಕ್ಕಾದ್ರೂ ಯಾರಾದರೂ ಬೇಕಲ್ವಾ ನಿನಗೆ, ನೋಡು ಈ ಥರ ಒಂದು ಆ್ಯಪ್ ಇದೆ, ಇದರಲ್ಲಿ ನೀನು ಯಾಕೆ ಟ್ರೈ ಮಾಡ್ಬೋದು ಅಂತ ಅಂದರೆ ಅವರು ಕೊಂಕು ರೀತಿನಲ್ಲಿ ನನಗೆ ಹೇಳಿದರು. ಆ್ಯಂಡ್ ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಯಾರನ್ನೂ ಫ್ರೆಂಡ್ಸ್ನೇ ಮಾಡ್ಕೊಂಡಿಲ್ಲ. ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಜರ್ನಿ ವೆರಿ ಅರ್ಲಿ ಆ್ಯಂಡ್ ಐ ಆಮ್ ಕ್ವೈಟ್ ಅ ರಿಸರ್ವ್ ಪರ್ಸನ್. ನನಗೆ ಯಾರೂ ಫ್ರೆಂಡ್ಸೇ ಇರಲಿಲ್ಲ. ನನಗೆ ಒಂದೇ ಒಂದು ಅಂದರೆ ಫ್ರೆಂಡ್ ಅಂದರೆ ಸ್ಕೂಲಲ್ಲಿ
ಲಿಖಿತಾ ಅಂತ ಒಬ್ರು, ಶಿಲ್ಪಾ ಅಂತ ಒಬ್ರು, ಅವರಿದ್ರು. ಅವ್ರಿಗೆಲ್ಲ ಮದುವೆ ಆಯ್ತು, ಅವ್ರವ್ರ ಲೈಫ್ ನೋಡ್ಕೊಂಡು ಅವರು ಆರಾಮಾಗಿದ್ದಾರೆ. ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಅಷ್ಟೇ ನಾವು. ಬಟ್ ಅದಾದ್ಮೇಲೆ ಜೊತೆಲಿ ಮಾಡ್ಬೇಕು ಜೊತೆ ಮೇಘಾ ಜಕಾತಿ ಅಂತ ಒಬ್ರು ಮಾಡೋರು, ಅದೇ ಒಂದು ಶಾರ್ಟ್ ಹೇರ್ ತರ ನನ್ನ PA ರೋಲ್ ಮಾಡೋರು, ಅವರೇ ಮೇಘಾ ಜಕಾತಿ. ಸೊ ಶೀಸ್ ಡಬ್ಬಿಂಗ್ ಆರ್ಟಿಸ್ಟ್. ಅಂಡ್ ಹೇಗೋ ಗೊತ್ತಿಲ್ಲ, ಅವ್ರ ಜೊತೆ ಆ ಕನೆಕ್ಷನ್ ಬೆಳೆದಿತ್ತು. ಅಂಡ್ ಒಂದ್ಸಲಿ ಇವರು ನನಗೆ ಮೇಘಾನು ಕೂಡ ಒನ್ ಆಫ್ ಹರ್ ಫ್ರೆಂಡ್ಸ್ ಬಟ್ ಆಲ್ಸೋ ಗೋತ್ರ ಸಿಮಿಲರ್ ಸಿನಾರಿಯೋ ನಂತರ ನೋಡು, ಬಟ್ ಇವಾಗ ಅವಳು ಈ ತರ ಒಂದು ಡೇಟಿಂಗ್ ಆ್ಯಪ್ ಅಲ್ಲಿ ಒಂದು ಹುಡುಗನ ಹುಡ್ಕೊಂಡು, ಡೆಲ್ಲಿ ಹುಡುಗ ಅವನು, ಬಟ್ ಅವರಿಬ್ರು ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಪ್ರೀತಿಸಿ ಇವಾಗ ಮದ್ವೆ ಕೂಡ ಆಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇವಾಗ ಮೋಸ್ಟ್ ಆಫ್ ಡೇಟಿಂಗ್ ಆ್ಯಪ್ಸ್ ಅಂದ್ರೆ ಹೆಂಗೆ ಅಂತಂದ್ರೆ ಜನ ಅದನ್ನ ಸುಮ್ಮನೆ ಅಂದ್ರೆ ಈ ಆಟಕ್ಕುಂಟು ಲೆಟ್ಕಿಲ್ಲ ಹತ್ರ ಡೇಟ್ ಹೋಗೋಕ್ಕೆ ಟೆಂಪರರಿ ಇದು ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಬಟ್ ಈ ತರ ಸಿಕ್ಕಿದೆ ಅಂತ ನನಗೆ ಇದು ಎರಡೂ ಥಾಟ್ಸ್ ಮೈಂಡಲ್ಲಿ ಇತ್ತು. ಸರಿ ಆಯ್ತು, ಒಂದ್ಸಲಿ ಅಂತಂದ್ರೆ ಜೆನ್ಯೂನ್ ಆಗಿ ಒಂದ್ಸಲಿ ಟ್ರೈ ಮಾಡಿ ನೋಡೋಣ, ನಿಜವಾಗ್ಲೂ ಅಲ್ಲಿ ಈ ಥರದೇನು ಸಿಗ್ತಾರ, ಸಿಗದೆ ಹೋದ್ರು ಅಟ್ಲೀಸ್ಟ್ ಯಾರಾದ್ರೂ ಅಂದ್ರೆ ನಮ್ಮ ಭಾವನೆಗಳನ್ನ ಹಂಚ್ಕೊಳಕ್ಕೆ, ನಮ್ಮ ಕನೆಕ್ಷನ್ ಹಂಚ್ಕೊಳಕ್ಕೆ ಎಲ್ಲರಿಗೂ ಒಬ್ರು ಬೇಕೇ ಬೇಕಲ್ವಾ ಲೈಫಲ್ಲಿ. ಸೊ ಆ ಥರ ಸಿಗ್ತಾರೇನೋ ಅಂತ ಅನ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ನೋಡಿದ ತಕ್ಷಣ ಗಾಬರಿ ಆಗೋಗ್ಬಿಡ್ತು. ನಿಜವಾಗ್ಲೂ ಡೇಟಿಂಗ್ ಆ್ಯಪ್ಸ್ ಅಲ್ಲಿ ಹೇಗೆಲ್ಲ ಹಾಕೊಂಡಿರ್ತಾರೆ ಅಂತ ಅಂದ್ರೆ ಲೈಕ್ ವೆರಿ, ಬಟ್ ಒಂದು ಒಳ್ಳೇದೇ, ಲೈಕ್ ವೆರಿ ಓಪನ್ ಅಂಡ್ ವೆರಿ ಕ್ಲಿಯರ್. ನೀವು ಡೇಟಿಂಗ್ ಆ್ಯಪ್ ಅಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ಸ್ ಆಲ್ಸೋ ವೆರಿ ಸ್ಕೇರಿ ಅಟ್ ಟೈಮ್ಸ್. ಅಂದ್ರೆ ಜನ ಹೇಗೆ ಅಂತಂದ್ರೆ ಈ ಪ್ರೀತಿ, ಮದುವೆ ಇದೆಲ್ಲ ಫಾರ್ ಫೆಚ್ಡ್ ಕಾನ್ಸೆಪ್ಟ್ಸ್. ಅದ್ರಲ್ಲಿ ಎಲ್ಲೋ 100ರಲ್ಲಿ 1-2% ಜನ ದೇ ವಿಲ್ ಬಿ ಸೀರಿಯಸ್ ಅಷ್ಟೇ. ಸೊ ನನಗೆ ನಾನು ಫಸ್ಟ್ ಡೇ ಲೈಫಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಪರ್ಸನಲ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫ್ ಹ್ಯಾಡ್ ಆಲ್ವೇಸ್ ಬೀನ್ ಗ್ರೇಟ್, ಎಕ್ಸಲೆಂಟ್. ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಹರ್ಕೊಂಡು ಹೋಗಿದೆ, ಮತ್ತು ಇದ್ರಲ್ಲಿ ಬೇರೆ ಯಾರು ಹೋಗಿ ತಗಲಾಕೋತಾರೆ ಅಂತೇಳಿ ಫಸ್ಟ್ ಡೇನೆ ನಾನು ಅದನ್ನ ಅದನ್ನ ಮತ್ತೆ ತೆಗ್ದಾಕ್ಬಿಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಆ ಒಂದು ಫ್ಯೂ ಅವರ್ಸ್ ಟೈಮಲ್ಲಿ ಇವ್ರದೊಂದು ಮೆಸೇಜ್ ಬಂದಿತ್ತು, ಇನ್ನೊಂದಿಬ್ಬರದೊಂದು ಮೆಸೇಜ್ ಬಂದಿತ್ತು. ಇನ್ನೊಂದಿಬ್ಬರದ್ದು ಮೆಸೇಜ್ ಮಾಡಿದ್ದು ಜಸ್ಟ್ ಅಷ್ಟೇ, ಯು ಆರ್ ವೆರಿ ಬ್ಯೂಟಿಫುಲ್, ಯು ಆರ್ ಅಟ್ರಾಕ್ಟಿವ್, ಇಷ್ಟೇ ಇತ್ತು. ಅದ್ರಲ್ಲಿ ತುಂಬಾ ಯಾರೇ ಆಗಿರ್ಲಿ, ಈಗ ಯಾರೇ ನೋಡಿದ್ರು ಒಂದು ಕಾಂಪ್ಲಿಮೆಂಟ್ ಕೊಟ್ಟೆ ಆ ಥರ ಇತ್ತು. ಬಿಟ್ಟರೆ ತುಂಬಾ ಅಂತಂದ್ರೆ ಏನೋ ಮತ್ತೆ ಹಿಂಗೆ ತಿರುಗಿ ನೋಡೋ ಥರ ಏನೂ ಇರಲಿಲ್ಲ. ಬಟ್ ಇವ್ರ ಆ ಥರದ್ದೆಲ್ಲ ಏನೂ ಹಾಕಿರಲಿಲ್ಲ, ಯು ಆರ್ ಅಟ್ರಾಕ್ಟಿವ್, ಯು ಆರ್ ಬ್ಯೂಟಿಫುಲ್ ಅಂತೆಲ್ಲ ಏನೂ ಹಾಕಿರಲಿಲ್ಲ. ಜಸ್ಟ್ ಅಂದ್ರೆ ತುಂಬಾ ಜೆನ್ಯೂನ್ ಆಗಿ ಮ್ಯಾನಿಫೆಸ್ಟಿಂಗ್ ದಿಸ್ ಕನೆಕ್ಷನ್ ಅಂತ ಹಾಕಿದ್ರು. ಅದು ಡಿಫ್ರೆಂಟ್ ಅಂತ ಅನಿಸ್ತು ನನಗೂ ಕೂಡ. ಸೊ ಹಾಗಾಗಿ ಅವಾಗ ಅದೇನೋ ಗೊತ್ತಿಲ್ಲ, ಆ ಒಂದು ವರ್ಡ್ ಅನ್ಸುತ್ತೆ. ಅದಕ್ಕೆ ನಾವು ಏನೇ ಮಾಡಿದ್ರು, ಏನೇ ಇವಾಗ ಮನೆಗೂ ಕೂಡ ಮ್ಯಾನಿಫೆಸ್ಟ್ ಪ್ರೆಲ್ಯೂಡ್ ಅಂತ ಹೆಸರಿಟ್ಟಿದ್ವಿ. ಸೊ ಆ ಒಂದು ವರ್ಡ್ ನಮ್ಮಿಬ್ಬರಿಗೂ ಕೂಡ ತುಂಬಾ ಲಕ್ಕಿ ಅಂಡ್ ತುಂಬಾ ಆಗಿ ಬಂದಿರೋಂಥ ವರ್ಡು. ಸೊ ಆ ವರ್ಡ್ ನೋಡಿದ್ಮೇಲೆ ನನಗೂ ಏನು ಅನ್ನಿಸ್ತಾನೋ ಗೊತ್ತಿಲ್ಲ, ನಾನು ರಿಪ್ಲೈ ಮಾಡಿದೆ. ಈಗ ಈ ಡೇಟಿಂಗ್ ಆ್ಯಪಲ್ಲೆಲ್ಲ ಈ ಫ್ಲರ್ಟಿಂಗ್ ಮಾಡೋ ಥರ, ಅಥವಾ ವಾಟ್ ಇಸ್ ಯೋರ್ ಫೇವ್ರೆಟ್ ಕಲರ್, ವಾಟ್ ಇಸ್ ಯೋರ್ ಫೇವ್ರೆಟ್ ಡೆಸ್ಟಿನೇಷನ್ ಹಂಗೆಲ್ಲ ಕೇಳಬೇಕು. ನಂಗೆ ಗೊತ್ತಿಲ್ಲ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹೆಂಗೆ ಬರ್ಕೋತೀವಿ ಬಯೋನ, ನಾನು ಅದೇ ಥರನೇ 1 ನಿಮಿಷ ಅಂತಂದರೆ ದೇವ್ರ ಹತ್ರ ಪ್ರೇ ಮಾಡಿಬಿಟ್ಟು ಇದು ನಿಜವಾಗ್ಲೂ ಏನಾದರೂ ಆಗಂಗಿದೆ ನನಗೆ ಆಗ್ಲಪ್ಪ ಅಂತ ಕೇಳ್ಕೊಂಡು ಅದರಲ್ಲಿ ಏನೇನಾಗಿತ್ತು ನನ್ನ ಲೈಫಲ್ಲಿ, ಈಗ ನಾನು ಏನು ನೋಡ್ತಿದ್ದೀನಿ, ಈ ಆ್ಯಪಿಗೆ ಏನು ಬಂದಿದ್ದೀನಿ ಎಲ್ಲ ಬರೆದ್ಬಿಟ್ಟೆ. ಅದು ಇವ್ರಿಗೆ ಇಂಪ್ರೆಸ್ ಆಗಿ ಆ ಥರ ಬರೆದಿದ್ರು. ಕಟ್ ಮಾಡಿದ್ರೆ ನಮ್ಮಿಬ್ಬರು ಮದುವೆ ಆಗೋಯ್ತು ಆ ಥರ. ಕರೆಕ್ಟ್. ಅಂದರೆ ಸಾಕಷ್ಟು ಸಲ ಅಂದರೆ ಇನ್ಫ್ಯಾಕ್ಟ್ ನಾವು ಈಗ November 6th 2024 ಮದುವೆ ಆಗಿದ್ದಿನ ಅದ್ರ ನೆಕ್ಸ್ಟ್ ಡೇನೇ ಒಂದು ರೀಲ್ ಎಲ್ಲ ಮಾಡಿ ಹಾಕ್ತೀರಾ. ಮತ್ತು ಸುಮಾರು ಸಲ 6 months ಆದಮೇಲೆ ಕೂಡ ಒಂದು ನೀವು ಆ್ಯಕ್ಚುಲಿ ಒಂದು ಪೋಸ್ಟ್ ಹಾಕ್ತೀರಾ ಅವ್ರ ಜೊತೆಗೆ. ಅಂದರೆ ನಾನು ಬಾಲಾಜಿಯನ್ನು ಸೀಕ್ ಮಾಡ್ತಿದ್ದೆ ಫಾರ್ ದ ಕನೆಕ್ಷನ್ ಅಥವಾ ವಾಟ್ ಎವರ್ ಇಟ್ ಇಸ್, ಆ ಥರದ್ದೆಲ್ಲ ಹಾಕ್ತಾ ಇರ್ತೀರಾ. ಯು ಆರ್ ಸೋ ಓಪನ್. ಅಂದರೆ ನಂಗೆ ಈ ಥರದ್ದೇನೋ ಅಂದರೆ ಯು ಶುಡ್ ಆಲ್ವೇಸ್ ಸೀಕ್ ಅಂತೆಲ್ಲ ನೀವು ಬರೀತೀರಾ ಆ ಥರದ್ದೆಲ್ಲ. ಸೊ ಅಂದರೆ ತುಂಬ ಜನಕ್ಕೆ ಈ ಥರದ್ದು ರಿಲೇಷನ್ಶಿಪ್ ವಿಷಯ ಇರ್ಬೋದು, ಅಥವಾ ನೀವು ಹೇಳಿದ್ರಿ ಆ್ಯಕ್ಚುಲಿ ಡೇಟಿಂಗ್ ಆ್ಯಪ್ಸ್ ಅಂದರೆ ಅದು ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಸಮ್ ಅದರ್ ಥಿಂಗ್ಸ್. ಅಂದರೆ ಒಂದು ಪರ್ಮನೆಂಟ್ ಇದಾಗಿ ಯಾರು ನೋಡ್ತಾ ಇಲ್ಲ ಅದನ್ನು. ಅದ್ರ ಜೊತೆ ಇನ್ನೊಂದು ಮಾತು ಕೂಡ ಹೇಳಿದ್ರಿ, ಈಗ ಮನೆಯಲ್ಲಿ ನೋಡಿ ಅಥವಾ ಏನೋ ಒಂದು ತುಂಬ ಆ ಥರದ್ದೆಲ್ಲ ಸರ್ಚ್ ಮಾಡಿ ಜಾತಕ ಅದೆಲ್ಲ ನೋಡಿದಾಗಲೇ ಒಂದೊಂದ್ಸಲ ವರ್ಕೌಟ್ ಆಗಿರಲ್ಲ. ಅಂದರೆ ಎಕ್ಸಾಕ್ಟ್ಲಿ ಏನು ಸಮಸ್ಯೆ ಆಗಿತ್ತು ಮೊದಲು ಅಂತ? ಅಂದರೆ ಸಮಸ್ಯೆ ಅಂತ ಅಂದ್ರೆ ನೋಡಿ, ಇವಾಗ ನೀವು ಸಮಸ್ಯೆ ಅಂತ ಬರೀ ನನ್ನನ್ನ ಮಾತ್ರ ಕೇಳಿ ನನಗೆ ಹೀಗಾಯ್ತು, ಅವ್ರು ನನಗೆ ಹೀಗ್ ಮಾಡಿದ್ರು, ಹೀಗಾದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಿ, ಇಫ್ ಅ ರಿಲೇಶನ್ಶಿಪ್ ಹ್ಯಾಸ್ ಟು ವರ್ಕ್, ಅದರಲ್ಲೂ ಕೂಡ ಇಬ್ರು ಕೂಡ ಇಬ್ಬರದು ಕಾಂಟ್ರಿಬ್ಯೂಷನ್ ಇದ್ರೇನೆ ಒಂದು ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗೋದು. ಅದಾಗಿಲ್ಲ ಅಂದ್ರೆ ಇಬ್ಬರದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಅವ್ರು ನನ್ಗೆ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ನನ್ಗೆ ಹಂಗೆ ತೊಂದರೆ ಕೊಟ್ಟರು, ಹಿಂಗೆ ತೊಂದರೆ ಕೊಟ್ಟರು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ತೊಂದರೆ ಆಗಿದ್ದಂತೂ ನಿಜ, ಇಲ್ಲ ಅಂತ ಅಲ್ಲ. ಬಟ್ ಪ್ರಾಪರ್ಲಿ ಅರೇಂಜ್ಡ್ ಮ್ಯಾರೇಜ್ ಅದು. ಅಂಡ್ ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಜಸ್ಟ್ ದಟ್ ವಿ ಆರ್ 2 ಡಿಫ್ರೆಂಟ್ ಪೀಪಲ್ ಸುಜಯ್. ನನಗೆ ಅವ್ರಾಗಿರ್ಲಿ ಅಥವಾ ಅವ್ರಿಗೆ ನಾನಾಗಿರ್ಲಿ ಆಗಿ ಬರ್ತಿರ್ಲಿಲ್ಲ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪೀಪಲ್. ಒಂದು ಎಡ ಒಂದು ಬಲ ಅಂತಾರಲ್ಲ ಹಾಗೆ. ಟೈಮ್ ತಗೊಳ್ಬೋದಾಗಿತ್ತಲ್ವಾ? ಅಂದ್ರೆ 5 ವರ್ಷ, ನಾನು 5 ವರ್ಷ ಆದ್ಮೇಲೆ ಐ ಗಾಟ್ ಸೆಪರೇಟೆಡ್, ಅಂಡ್ ದಟ್ ಟು ಬಿಕಾಸ್ ಮೈ ಪೇರೆಂಟ್ಸ್ ವಾಂಟೆಡ್ ಮಿ ಟು ಗೆಟ್ ಸೆಪರೇಟೆಡ್. ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಸ್ವಲ್ಪ ಟೈಮ್ ತಗೊಂಡು ಏನು ಯಾವ ತರ ಇದ್ದಾರೆ ಅದೇ ನಾನು ಮಾಡಿದ ತಪ್ಪು. ಇಲ್ಲ, ಅದೇ ನಾನು ಮಾಡಿದ ತಪ್ಪು. ನಂಗೆ ಹೆಂಗೆ ಅಂತಂದ್ರೆ
ಇನಿಷಿಯಲಿ ನಾನು ಈ ಫೀಲ್ಡಿಗೆಲ್ಲ ಬರಬೇಕಾದ್ರೆ ಐ ವಾಸ್ ಆಲ್ಸೋ ವೆರಿ ಗುಡ್ ಅಟ್ ಸ್ಟಡೀಸ್. ಸೊ ಅಪ್ಪ ಅಮ್ಮ ಹೆಂಗೆ ಅಂತಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ, ಗೊತ್ತಲ್ಲ ಇಂಡಿಯನ್ ಪೇರೆಂಟ್ಸ್, ಅದು ಇವಾಗ ಚೇಂಜ್ ಆಗ್ತಿದೆ ಕಾಲ. ಬಟ್ ಅವಾಗ ಹೇಗೆ ಅಂತಂದ್ರೆ ನೀನು ಯಾಕೆ ಈ ಫೀಲ್ಡ್ಗೆಲ್ಲ ಹೋಗಬೇಕು, ಯು ಆರ್ ಸೋ ಗುಡ್ ಅಟ್ ಸ್ಟಡೀಸ್, ನಮ್ಮ ಇಡೀ ಖಾನ್ದಾನಲ್ಲಿ ಈ ಫೀಲ್ಡಲ್ಲೆಲ್ಲ ಯಾರೂ ಇಲ್ಲ, ಇದು ಯಾಕೆ ಮಾಡಬೇಕು. ಬಟ್ ನನಗದೇ ನನ್ನ ಚೈಲ್ಡ್ಹುಡ್ ಪ್ಯಾಷನ್ ಟು ಬಿಕಮ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ನಾನು ಹೇಗೋ ಮಾಡಿ ಇಲ್ಲ ನಾನು ಇದಕ್ಕೆ ಬರಬೇಕು ಅಂತ ಹೇಳಿದೆ. ಕೊನೆಗೆ ಅವರು ಒಂದಷ್ಟು ಟೈಮ್ ತೊಗೊಂಡು ಕನ್ವಿನ್ಸ್ ಆದರು. ಅವತ್ತು ನಾನು ಡಿಸೈಡ್ ಮಾಡ್ಕೊಂಡು ಓಕೆ ನನ್ನ ಪ್ರೊಫೆಷನಲ್ ಲೈಫಲ್ಲಿ ನಂಗೆ ಅಪ್ಪ ಅಮ್ಮ ಇಷ್ಟೆಲ್ಲ ಹೆಲ್ಪ್ ಮಾಡಿದಾರಲ್ವಾ, ನನ್ನ ಪರ್ಸ್ನಲ್ ಲೈಫಲ್ಲಿ ಏನೇ ಡಿಸಿಷನ್ ಇದ್ರೂ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಬಿಡೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡೆ. ಸೊ ಅವ್ರು ಯಾರನ್ನ ತೋರಿಸ್ತಾರೆ ಅವ್ರನ್ನೇ ಮದುವೆ ಮಾಡ್ಕೊಂಡ್ಬಿಡೋಣ. ಜನರಲಿ ಅದು ಹಂಗೆ ಅಲ್ಲ, ಎಲ್ಲ ಇಂಡಿಯನ್ ಪೇರೆಂಟ್ಸ್ ಅದೇ ತರನೇ, ಇದೊಂದು ವಿಷಯ ನಮಗೆ ಬಿಟ್ಬಿಡು, ಇದು ನಾವು ಡಿಸೈಡ್ ಮಾಡ್ತೀವಿ. ಅವ್ರು ಯಾವತ್ತೂ ಅದನ್ನ ಕೇಳಿಲ್ಲ ನನಗೆ. ನೀನ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಪರವಾಗಿಲ್ಲ, ಒಂದು ಒಳ್ಳೆ ಎಜುಕೇಟೆಡ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ಹೇಳಿದ್ರು. ನನಗೆ ಆ ಟೈಮಲ್ಲಿ ಅದೇನೋ ಅಂತಾರಲ್ಲ ಹಣೆ ಬರ ಅಂತ, ನಾನು ಯಾರನ್ನೂ ಅಂದ್ರೆ ಲವ್ ಮಾಡಿಲ್ಲ, ಏನು ಮಾಡಿಲ್ಲ ನಾನು. ಸೊ ನನಗೆ ಲವ್ ಆಗಲಿಲ್ಲ ಬೇಸಿಕಲಿ. ನಾನು ಆ ಥರ ಪರ್ಸನ್ ಅಂತ ಅನ್ಸುತ್ತೆ. ನಾನು ಸ್ವಲ್ಪ ಓಪನ್ ಆಗಿ ಜನರ ಜೊತೆ ಹೊಂದ್ಕೊಂಡು ಆ ಥರ ಇದ್ದಿದ್ರೆ ನನಗೂ ಪ್ರೀತಿ, ಜೆನ್ಯೂನ್ ಪ್ರೀತಿ ಈ ಥರ ಎಲ್ಲ ಆಗಿ, ಅಥವಾ ಆ ಟೈಮಲ್ಲಿ ಹಾರ್ಟ್ ಬ್ರೇಕ್ಸ್ ಹೋಗಿ ಪಾಠ ಕಲಿಸಿರೋದೇನೋ. ಬಟ್ ನಾನು ಬರೀ ಕೆಲಸ, ಆಮೇಲೆ ಅಂದರೆ ಆ ಒಂದು ಮೆಂಟಾಲಿಟಿ ಇದೆ ಯಾರಿಗೂ ಅಂದರೆ ಈ ಸೀರಿಯಸ್ ಕಮಿಟ್ಮೆಂಟು ಅದ್ರ ಬಗ್ಗೆ ನಾನು ಆ ಥರ ಯೋಚನೆ ಮಾಡಿಲ್ಲ. ಸೊ ಇವಾಗ ಮದುವೆ ಆಗೋ ವಯಸ್ಸಾಗಿದೆ, ಅಪ್ಪ ಅಮ್ಮ ನೋಡಿದ್ದಾರೆ, ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದೆ. ಬಟ್ ಇಟ್ಸ್ ನಾಟ್ ದಟ್ ಅಂದರೆ ನಾನು ಏನು ಅಂದರೆ ಈ ವ್ಯಕ್ತಿನ ಅರ್ಥ ಮಾಡ್ಕೊಳ್ದೆ ಅಂದರೆ ಏನು ಮಾಡಿದೆ, ಕಣ್ಮುಚ್ಕೊಂಡು ಮದುವೆ ಮಾಡ್ಕೊಂಡಿಲ್ಲ. ಬಟ್ ಎಷ್ಟೋ ಸತಿ ಏನಾಗುತ್ತೆ ಅಂತಂದ್ರೆ ವೆನ್ ಯು ಆರ್ ಟು ಡಿಫ್ರೆಂಟ್ ಪೀಪಲ್ ಅಲ್ವಾ, ಇನಿಷಿಯಲಿ ಮದುವೆ ಆಗೋವರೆಗೂ ಕೂಡ ಮೇಲ್ನೋಟಕ್ಕೆ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ಅಂತಾನೆ ಕಾಣಿಸುತ್ತೆ ಎಲ್ಲರಿಗೂ ಅಷ್ಟೇ. ಬಟ್ ಮದುವೆ ಮಾಡ್ಕೊಂಡ್ಮೇಲೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ನೀವು ಇದು ಗ್ರೀನ್ ಅಂತ ಅಂದ್ರೆ ಅವ್ರು ಅದನ್ನ ಬ್ಲೂ ಅಂತ ಅಂದಿರ್ತಾರೆ, ನೀವು ವೈಟ್ ಅಂದ್ರೆ ಅವ್ರು ಬ್ಲ್ಯಾಕ್ ಅಂತ ಅಂದಿರ್ತಾರೆ. ಅಷ್ಟ್ರ ಮಟ್ಟಿಗಿನ ಒಂದು ಹೊಂದಾಣಿಕೆ ಇರೋದೇ ಇಲ್ಲ. ಸೊ ಲಕ್ಕಿಲಿ ಅದೇ ನಾನು ದೇವರಲ್ಲಿ ತುಂಬಾ ನಂಬೋದ್ರಿಂದ ಅಂದರೆ ನಾನು ತುಂಬ ಈ ಪೂಜೆ ಇದು ಆಮೇಲೆ ಇದು ಅದೆಲ್ಲ ಮಾಡ್ತೀನಿ ಅಂತಲ್ಲ, ಬಟ್ ನನಗೇನೋ ಒಂದು ಸುಪ್ರೀಂ ಡಿವೈನ್ ಪವರ್ ಇದೆ ಅಂತ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ. ಸೊ ನಾನು ಅದರಲ್ಲಿ ನಂಬೋದ್ರಿಂದ ಐ ಗೆಸ್ ಇಟ್ ವಾಸ್ ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಅಲೈನ್ಮೆಂಟ್. ನಮ್ಮ ತಂದೆ ತಾಯಿಗೇನೆ ಈ ಒಂದು ರಿಲೇಷನ್ಶಿಪ್ ಸರಿ ಬರ್ತಿಲ್ಲ ಅಂತ ಅನಿಸಿ they were the one who encouraged me to walk out. So I'm that lucky when it comes to having parents like that. ಸೊ ಅದು ಇಂಡಿಯಾದಲ್ಲಿದ್ದು ಒಂದು ಹೆಣ್ಮಗು ಆಗಿ ನನ್ನ ತಂದೆ ತಾಯಿನೇ ನಮಗೆ ನಮ್ಮ ಮಗಳು ಸಂತೋಷ ಮುಖ್ಯ. ನಿನಗೆ ನಾವು ಮದುವೆ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಇಲ್ಲಿದ್ದದಕ್ಕಿಂತ ನೀನು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಮದುವೆ ಮಾಡಿಕೊಟ್ಟಿದ್ದೀವಿ, ನೀನು ಅಲ್ಲಿ ಚೆನ್ನಾಗಿಲ್ಲ ಅಂತ ಅಂದಮೇಲೆ ಅದನ್ನು ಮುಂದುವರಿಸೋ ಅವಶ್ಯಕತೆ ಇಲ್ಲ, ಲೆಟ್ಸ್ ಕಾಲ್ ಇಟ್ ಆಫ್ ಅಂತ ಹೇಳಿಬಿಟ್ಟು ದೇ ಬ್ರಾಟ್ ಮೀ ಬ್ಯಾಕ್ ಹೋಮ್. ಸೊ ನಾನು ಆ ಒಂದು ಮೆಂಟಾಲಿಟಿನಲ್ಲಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಆ ಆ್ಯಪ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಮುಂಚೆನೂ ಕೂಡ ಓಕೆ ಇವಾಗ ಒಂದು ಫೇಸ್ ಆಫ್ ಲೈಫ್ ಆಯಿತು, 5 ವರ್ಷ ಇದರಲ್ಲಿ ಕಳೆದು ಬಿಟ್ಟಿದ್ದೀನಿ, ಮತ್ತಿನ್ನೊಂದು ಮದುವೆ, ಮತ್ತಿನ್ನೊಂದು ರಿಲಕ್ಟೆಂಟ್ ಮೆಂಟಾಲಿಟಿ ಇತ್ತು. ಆ್ಯಂಡ್ ಆಲ್ ಐ ವಾಂಟೆಡ್ ಟು ಡೂ ವಾಸ್ ಐ ಜಸ್ಟ್ ವಾಂಟೆಡ್ ಟು ಅಡಾಪ್ಟ್ ಕಿಡ್ಸ್ ವೆನ್ ಅಟ್ ದ ರೈಟ್ ಏಜ್. ಈ ಮದುವೆ ಅನ್ನೋ ಫೇಸ್ ಆಗೋಯ್ತು, ಈಗ ಮುಗ್ದೋಗಿದೆ. ಬಟ್ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ನನ್ನ ಫ್ಯಾಮಿಲಿನ ನಾನು ಮುಂದುವರಿಸ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ಅದೇನೋ ಅಂತಾರಲ್ಲ ಡೆಸ್ಟಿನಿನೇ ಬೇರೆ ಬರೆದಿರುತ್ತೆ. ಸೊ ಅದೇ ಕೆಲವೊಂದಷ್ಟು ಅಂದರೆ ಗಾಯಗಳು ಇರಬೇಕಂತೆ ಆ್ಯಕ್ಚುಲಿ ಜೀವನದಲ್ಲಿ. ಸೊ ಅದರಿಂದ ಸಾಕಷ್ಟು ಕಲ್ತ್ಕೊಳ್ಳೋಕೆ ಸಿಗುತ್ತೆ. ಪ್ಲಸ್ ಅದರಿಂದ ನಮಗೆ ಮುಂದೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿ ಬೆಟರ್ ಮಾಡ್ಕೋಬೋದು ಅನ್ನೋದು ಕೂಡ ಒಂದು ಕ್ಲಾರಿಟಿ ಸಿಗುತ್ತಂತೆ. ಸೊ ನಿಮ್ಮ ಲೈಫಲ್ಲಿ ಈಗ ಪ್ರೀತಮ್ ಅವರು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಓಕೆ ಇನ್ನೂ ಜಸ್ಟ್ 7-8 months ಆಗಿದಷ್ಟೇ, ಕೆಲವೊಂದಷ್ಟು ಫನ್ನಿ ಕ್ವಶನ್ಸ್ ಕೂಡ ನಾನು ಮುಂದಕ್ಕೆ ಕೇಳ್ತೀನಿ. ಸೊ ಅದಕ್ಕಿಂತ ಮೊದಲು ನಿಮ್ಮ ಈ ಶಾಂಭವಿ ಪ್ಲಸ್ ಲಕ್ಷ್ಮೀ ನಿವಾಸ ಸೀರಿಯಲ್ದು ಒಂದು ಹೆಂಗೆ ನಡೀತಾ ಇದೆ ಆ್ಯಕ್ಚುಲಿ, ಅಂದರೆ ಡೇಟ್ಸ್ ಎಲ್ಲ ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ತಿದ್ದೀರಾ? ಪ್ಲಸ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಕ್ಯಾರೆಕ್ಟರ್ನು ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಿದ್ದಾರೆ. ಬಟ್ ಅದೇ ಅಗೇನ್ ವಿಲನಿಶ್ ಆಗೋಯ್ತು. ಏನು ನಮ್ಮ ಸಿದ್ದೇಗೌಡರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂದರೆ ಆ ಇಡೀ ಫ್ಯಾಮಿಲಿ ಅನ್ನೋ ಥರ. ಶಾಂಭವಿ ಕ್ಯಾರೆಕ್ಟರ್ ಕೂಡ ತುಂಬ ಒಳ್ಳೆದಿದೆ, ಬಟ್ ಇಟ್ ವಾಸ್ ಅ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಶಾಂಭವಿ ಕ್ಯಾರೆಕ್ಟರ್ ಪ್ಲಸ್ ಲಕ್ಷ್ಮೀ ನಿವಾಸ ರಿಸೆಪ್ಷನ್ ಹೇಗನ್ಸುತ್ತೆ? ಬಟ್ ನನಗೆ ಅದೇ ಹೇಳಿದ್ನಲ್ಲ, ಇವಾಗ ಜನ ಎಷ್ಟು ಮಟ್ಟಿಗೆ ಇದಾಗಿದ್ದಾರೆ ಅಂತಂದ್ರೆ, ಈ ಮುಂಚೆ ಅದೊಂದು ಕಾಲ ಇತ್ತು ಸುಜಯ್, ಲೈಕ್ 12-15 years ಬ್ಯಾಕ್. ಈಗ ಯಾರೋ ಒಂದು ವಿಲನ್ ರೋಲ್ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನೆಲ್ಲ ತೂಚಿ ಅಂತ ಉಗಿದ್ಕೊಳ್ಳೋದು, ಆಮೇಲೆ ಹಿಂಗೆಲ್ಲ ಮಾಡಿ ಶಾಪ ಹಾಕೋದು. ಬಟ್ ನಾನು ಸ್ಪೆಷಲಿ ಜೊತೆಯಲ್ಲಿ ಮಾಡಿದಾಗಿಂದನೂ ಕೂಡ ನನ್ನ ಡ್ರೆಸ್ ಆಗಿರ್ಬೋದು, ನನ್ನ ಪೋರ್ಟ್ರೇ ಮಾಡ್ತಾ ಇದ್ದಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಈ ರಿಮೋಟ್ ವಿಲೇಜಸ್ ಅಲ್ಲಿ ಹೋಗಿ ಅಲ್ಲಿ ಅಜ್ಜಿರೆಲ್ಲ ಇರ್ತಾರಲ್ಲ, ದೇ ಹ್ಯಾವ್ ಅಪ್ರಿಶಿಯೇಟೆಡ್ ಮೀ. ಮದುವೆ ಆಗಬೇಕು ಅಂತಾನೂ ಕಮೆಂಟ್ ಮಾಡಿರೋರು ಇದ್ದಾರೆ, ನೀನು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀಯಮ್ಮ, ನೀನು ಎಷ್ಟು ಚೆನ್ನಾಗಿದ್ಯಾ, ಹೋಗ್ಲಿ ಬಿಡಿ ಅವಳನು ಇದ್ರೆ ಇರ್ಲಿ, ಇಬ್ಬರನ್ನು ಮದ್ವೆ ಆಗಕ್ಕೇನು, ಹೆಂಗರು ನಿನಗೂ ಇಷ್ಟ ಅಲ್ವಾ ಅವರು ಅಂತ ಹೇಳಿರೋರು ಇದ್ದಾರೆ. ಸೊ ಸೊಸೈಟಿ ಇಟ್ಸ್ ಅ ಗುಡ್ ಸೈನ್, ನೋ, ಸೊಸೈಟಿ ಇಸ್ ಅಡ್ವಾನ್ಸಿಂಗ್ ಇನ್ ಅ ನೈಸ್ ವೇ. ಸೊ ನನಗೆ ಯಾವತ್ತೂ ನೆಗೆಟಿವ್ ಕ್ರಿಟಿಸಿಸಮ್ಸ್ ಬಂದಿಲ್ಲ. ಆಮೇಲೆ
ಒಂದು ಆಂಟಗನಿಸ್ಟ್ ಪಾತ್ರ ಅಂತ ಮಾಡಿದಾಗ ದೇರ್ ಬಿ ಅ ಲಾಟ್ ದಟ್ ಯು ಕ್ಯಾನ್ ಪೋರ್ಟ್ರೆ. ಅಂದ್ರೆ ನನ್ಗೆ ಇವಾಗ ಇನ್ನೂ ಚೆನ್ನಾಗಿ ಯಾಕೆ ಅರ್ಥ ಆಗ್ತಿದೆ ಅಂದ್ರೆ ಶಾಂಭವಿನಲ್ಲಿ ಐ ಪ್ಲೇ ದ ಮೇನ್ ಲೀಡ್, ನಾನು ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ. ಆ್ಯಂಡ್ ಬಟ್ ಶಾಂಭವಿನಲ್ಲಿ ದ ಕ್ಯಾರೆಕ್ಟರ್ ಇಸ್ ವೆರಿ 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 ಡೈನಮಿಕ್. ಅದೇ ಶಾಂಭವಿನಲ್ಲಿ ಒಂದು ಹೀರೋಯಿನ್ ಪಾತ್ರನ ಹೇಗೆ ಕ್ಯೂರೇಟ್ ಮಾಡಿದ್ದಾರೆ, ದ ಎಂಟೈರ್ ಟೀಮ್ ಆಗಿರ್ಬೋದು ಅಥವಾ ಉದ್ಯಾ ಚಾನೆಲ್ ಅವರಾಗಿರ್ಬೋದು, ರವಿತೇಜ ಅವರಾಗಿರ್ಬೋದು, ಇಟ್ ಇಸ್ ಸೋ ಡೈನಮಿಕ್. ನಾನು ಯಾವಾಗಲೂ ಕೂಡ ಸೆಟ್ಟಲ್ಲಿ ಹೇಳ್ತಿರ್ತೀನಿ ಸರ್ಗೆ, ಸರ್ ದಿಸ್ ಇಸ್ ದ ಫಸ್ಟ್ ಸೀರಿಯಲ್ ನಾನು ನೋಡಿರೋದು ಒಂದು ಹೀರೋಯಿನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಈ ಶೋಷಣೆಗೊಳಗಾಗಿರೋಂಥ ಮಹಿಳೆ, ಅತ್ತೆಯಿಂದ ಶೋಷಣೆಗೊಳಗಾಗಿರೋದು, ಗಂಡರಿಂದ ಶೋಷಣೆಗೊಳಗಾಗಿರೋದು, ಮಕ್ಕಳು ರೆಸ್ಪೆಕ್ಟ್ ಮಾಡಲ್ಲ, ಆ ತರ ಬಿಟ್ಟು ನೀಲುವಿಂದ ಶೋಷಣೆಗೊಳಗಾಗ್ತಿರೋ ನಮ್ಮ ಭಾವನಾ, ಆ ತರ ಲೈಕ್ ಆ ತರ ಪೋರ್ಟ್ರೇ ಮಾಡೋದನ್ನ ಬಿಟ್ಟು ಲೈಕ್ ಹೀರೋಯಿನ್ ಹೀರೋ ತರ ತೋರಿಸಿರೋದು. ಐ ಗೆಸ್ ದಿಸ್ ಇಸ್ ದ ಫಸ್ಟ್ ಸೀರಿಯಲ್ ದಟ್ ಐ ಆಮ್ ಸೀಯಿಂಗ್. ಅಂದ್ರೆ ಯಾವಾಗಲೂ ಅಪ್ರಿಶಿಯೇಟ್ ಮಾಡ್ತಿರ್ತೀನಿ. ಅದು ಒಳ್ಳೆಯ ಪ್ರಮೋಷನ್ ಮಾಡ್ತಾ ಇರ್ತಾರೆ ಅವರು, ಆಕ್ಚುಲಿ ರೀಲ್ಸ್ ಅದು ಇದೆಲ್ಲ ಹಾಕ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಟ್ಯಾಗ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಉದ್ಯಾದಲ್ಲಿ ಆ ತರ ಪಾತ್ರ ಮಾಡ್ತಿದ್ದೀನಿ. ಆ ತರ ಪಾತ್ರ ಸಿಗದೆ ಹೋಯ್ತು ಅಂತ ಅಂದ್ರೆ ಈ ಪಾಸಿಟಿವ್ ಪಾತ್ರಗಳು ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಏನಾಗಿ ಹೋಗ್ಬಿಡುತ್ತೆ ಗೊತ್ತಾ, ಆಕ್ಟರ್ಸ್ಗೂ ಅಷ್ಟೇ ನೋಡೋರ್ಗೂ ಅಷ್ಟೇ ಮೊನೋಟನಸ್ ಆಗೋಗ್ಬಿಡುತ್ತೆ. ಎಷ್ಟು ಸತಿ ಅಂತ ಒಂದು ಹೆಣ್ಣನ್ನ ಅಳ್ತಾ ಇರೋದನ್ನೇ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ, ನೋಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗೋಗಿರುತ್ತೆ. ಅದರ್ವೈಸ್ ನೋಬಡಿ ವಿಲ್ ವಾಂಟ್ ಟು ವಾಚ್ ಇಟ್. ಬಟ್ ಅದೇ ನೆಗೆಟಿವ್ ಪಾತ್ರಗಳಲ್ಲಿ ಹಾಗಾಗಲ್ಲ. ನಿಮಗೆ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಡೈನಮಿಕ್ಸ್, ವೇರಿಯೇಷನ್. ಸೊ ಟು ಪ್ಲೇ ದಟ್ ರೋಲ್ ಆಸ್ ಅನ್ ಆಕ್ಟರ್ ನಿಮಗೆ ಖುಷಿ ಕೊಡುತ್ತೆ ಅದು. ಕರೆಕ್ಟ್. ಸೊ ಪ್ರೀತಮ್ ಅವರು ಆಫ್ಟರ್ ಲೈಕ್ ಮದುವೆ ಆದ ನಂತರ ಸೀರಿಯಲ್ ನೋಡೋಕೆ ಶುರು ಮಾಡಿದ್ದೀರಾ, ಅವ್ರದ್ದು ಹೇಗೆ ಅಂತ? ನಾನು OTTನೂ ಡೌನ್ಲೋಡ್ ಮಾಡ್ಕೊಂಡು ಅವಾಗ ಸ್ವಲ್ಪ ಎಪಿಸೋಡ್ಸ್ ನೋಡ್ತಾ ಇರ್ತೀನಿ. ಬಟ್ ಇವ್ರನ್ನ ಜೀ ಕನ್ನಡ ಸೀರಿಯಲ್ ನೋಡ್ಬೇಕಂದ್ರೆ ಯಾವ ಆ್ಯಪ್ ಹೇಳಿ? ಜೀ ಅವ್ರದ್ದೇ ಆ್ಯಪ್ ಇದೆ ಅಲ್ಲ, Zee5. ಸನ್ ಕರೆಕ್ಟ್, ಯು ಆರ್ ರೈಟ್. ಸನ್ ನೆಕ್ಸ್ಟ್ ನೋಡ್ತಾ ಇದ್ದೆ, ಶಾಂಭವಿ ಸ್ವಲ್ಪ ಎಪಿಸೋಡ್ಸ್ ನೋಡಿದೆ. ಬಟ್ ದೆನ್ ಎವ್ರಿ ಡೇ ನಾವು ಇಲ್ಲೇ ನೋಡ್ತಾ ಇರ್ತೀವಿ, ಎವ್ರಿ ಡೇ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಏನ್ ನಡೀತಿದೆ ಅಂತ. ಸೊ ಮೋಸ್ಟ್ ಆಫ್ ಇಟ್ ಗೊತ್ತಾಗ್ತಿರುತ್ತೆ. ಪ್ಲಸ್ ಇವ್ರದ್ದು ರೀಲು ಪ್ರಮೋಷನ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅಂಡ್ ಸ್ಟೋರಿ ಗೊತ್ತಿರೋದ್ರಿಂದ ಮತ್ತೆ ಅಲ್ಲೇನು ಮಿಸ್ಟ್ರಿ ಏನಿರಲ್ಲ. ಸೊ ಹೇಳ್ತಾರೆ ಇದು ಹಿಂಗ್ ನಡೀತಿದೆ ಹಿಂಗ್ ಅಂದ್ರೆ. ಬಟ್ ವೆರಿ ಗುಡ್ ಸೀರಿಯಸ್, ವೆರಿ ಚಾಲೆಂಜಿಂಗ್. ಅಂಡ್ ಅವ್ರು ಶಿ ಇಸ್ ವೆರಿ ಕಮಿಟೆಡ್ ಟು ದ ಜಾಬ್. ಅವರು ಬೆಳಗ್ಗೆ ಹೋಗಿ ರಾತ್ರಿ ಬಂದು ಮತ್ತೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೋಗೋದು. ಇಟ್ಸ್ ಅ ವೆರಿ ಟಾಸ್ಕಿಂಗ್ ಜಾಬ್ ಅಂತ. ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಇಟ್ಸ್ ವೆರಿ ಗುಡ್ ವಾಟ್ ಶಿ ಇಸ್ ಡೂಯಿಂಗ್. ಸೊ ಅವರ ಒಂದು ಶೂಟಿಂಗ್ ಶೆಡ್ಯೂಲ್ಸ್ ಇರ್ಬೋದು, ಬೆಳಗ್ಗೆ ಅವ್ರು ಬೇಗ ಹೋಗ್ಲಿಕ್ಕೆ ಇರುತ್ತೆ 6 ಗಂಟೆಗೆಲ್ಲ, ಸಂಜೆ 9:30 10 ಗಂಟೆ ಆಗುತ್ತೆ. ಸೊ ಅವರ ಟೆಂಪರಮೆಂಟ್ ಮತ್ತೆ ಅದೆಲ್ಲ ನೀವು ನೋಡಿರ್ತೀರಾ ಹತ್ತಿರದಿಂದ. ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರುವ ಪಾರ್ಟ್ನರ್ ಆಕ್ಚುಲಿ. ಸೊ ಹೆಂಗ್ ಅನಿಸ್ತಾ ಇದೆ ನಿಮಗೆ ಆಕ್ಚುಲಿ? ಇಲ್ಲ, ಅದು ಇಟ್ ಈಸ್ ಏನಂತೀರಾ, ಒಂದು ಫ್ಯಾಮಿಲಿ ಮೇಲೆ ಇಟ್ ಟೇಕ್ಸ್ ಅ ಟೈಮ್ ಅವೇ ಫ್ರಮ್ ದ ಫ್ಯಾಮಿಲಿ. ಅದಂತೂ ನಿಜ ಇದೆ. ಆಲ್ಮೋಸ್ಟ್ ಈಗ ನಾಳೆ ಶೂಟ್ ಇವತ್ತು ರಾತ್ರಿ ಗೊತ್ತಾಗುತ್ತೆ, ಆ ಥರ ಎಲ್ಲ ಇರುತ್ತೆ. ಆ ಥರನೂ ಆಗುತ್ತೆ. ನಾಳೆ ಕರೆಕ್ಟ್. ಬಟ್ ಇಟ್ ಕಮ್ಸ್ ವಿತ್ ಅ ಜಾಬ್. ಶಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಇವಾಗ ರಾತ್ರಿ 9 ಗಂಟೆಗೆ ಬಂದು ಊಟ ಮಾಡ್ತಾ ಇದ್ದಂಗೆ ದೆನ್ ಅವ್ರು ಇನ್ನೂ ನೆಕ್ಸ್ಟ್ ಡೇಗೆ ಏನು ಕಾಸ್ಟ್ಯೂಮ್ಸ್ ಇದೆ ಅದು ಜೋಡಿಸ್ಕೋತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ 10:30ಗೆ ಮಲಗಲೇಬೇಕು, ಯಾಕಂದರೆ ಬೆಳಗ್ಗೆ 6 o'clock ಎದ್ದೊಳ್ಬೇಕು. ಮತ್ತೆ ಏನಾದರೂ ಸ್ವಲ್ಪ ಅಟ್ಲೀಸ್ಟ್ ನಾವು ಇಬ್ರು ಟೈಮ್ ಸ್ಪೆಂಡ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವ್ರದ್ದು ಒಂದು ಒಳ್ಳೆ ಗುಣ ಏನು ಅಂದರೆ ಶಿ ನೋಸ್ ದ ಇಂಪಾರ್ಟೆನ್ಸ್ ಆಫ್ ದ ಫ್ಯಾಮಿಲಿ. ಸೊ ಫ್ಯಾಮಿಲಿಗೋಸ್ಕರ ಏನು ಟೈಮ್ ಮಾಡ್ಕೋಬೇಕು. ಫ್ಯಾಮಿಲಿ ಅಂದರೆ ಇವಾಗ ನಾವಿಬ್ರು ಆಗಿರ್ಬೋದು, ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಅವ್ರ ಫ್ಯಾಮಿಲಿ. ಸೊ ಶಿ ನೋಸ್ ದೇರ್ ಆರ್ 3 families ಆ್ಯಂಡ್ ಅವ್ರಿಗೆಲ್ಲರಿಗೂ ದ ರೈಟ್ ಅಮೌಂಟ್ ಆಫ್ ಟೈಮ್ ಕೊಡಬೇಕು ಅಂತ. ಆ್ಯಂಡ್ ಶಿ ಆ್ಯಕ್ಚುಲಿ ಡಸ್ ದಟ್ ವೆರಿ ಏನಂತೀರ ವೆರಿ ಬ್ಯಾಲೆನ್ಸ್ಡ್ ಮ್ಯಾನರಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ದೇರ್ ಆರ್ ಡೇಸ್ ವೆನ್ ಶಿ ಶೂಟ್ಸ್ ಕಂಟಿನ್ಯೂಸ್ಲಿ, ಬಟ್ ಶಿ ಮೇಕ್ಸ್ ಅ ಪಾಯಿಂಟ್. ಇವಾಗ 4-5 days ಆಯಿತು, ಬಟ್ ಶಿ ವಾಂಟ್ಸ್ ಟು ಸ್ಪೆಂಡ್ ಟೈಮ್ ಅಂದರೆ ಶಿ ಟೇಕ್ಸ್ ಅ ಬ್ರೇಕ್. ಇಬ್ರಿಗೂ ಹೇಳ್ತಾರೆ ನಾನು ಡೇಟ್ ಕೊಡೋಕ್ಕಾಗಲ್ಲ, ದಿಸ್ ಇಸ್ ಮೈ ಪರ್ಸನಲ್ ಟೈಮ್ ಅಂತ. ಸೊ ಅದರಿಂದ ದಟ್ ಬ್ಯಾಲೆನ್ಸ್ ಇಸ್ ದೇರ್. ಅದರಿಂದ ಇಟ್ ಬಿಕಮ್ಸ್ ಈಸಿಯರ್ ಟು ಸೇ ಆಯಿತು ಇವಾಗ ಇಷ್ಟು ಕಷ್ಟಪಡ್ತಿದ್ದೆ ಒಂದು 3-4 ದಿನ ಪರವಾಗಿಲ್ಲ, ಬಟ್ ದೆನ್ ಐ ನೋ ದೇರ್ ಇಸ್ ಗೋನ್ ಬಿ ದ ಡೇ ವೇರ್ ವಿ ಆರ್ ಗೋನ್ ಟು ಸ್ಪೆಂಡ್ ದ ಎಂಟೈರ್ ಡೇ ವಿತ್ ಈಚ್ ಅದರ್. ಆ್ಯಂಡ್ ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಇಲ್ಲದೆ ಇರೋದ್ರಿಂದ, ಬಿಸ್ನೆಸ್ ಮಾಡ್ತಿರೋದ್ರಿಂದ ನನಗೂ ಆ ಫ್ಲೆಕ್ಸಿಬಿಲಿಟಿ ಇದೆ. ಐ ಥಿಂಕ್ ದಟ್ಸ್ ಒನ್ ಥಿಂಗ್ ಇವನ್ ಶಿ ವಾಂಟೆಡ್ ಇನ್ ಅ ಪಾರ್ಟ್ನರ್. ಇವಾಗ ನಾವೇನಾದ್ರು ಕಾರ್ಪೊರೇಟ್ ವರ್ಲ್ಡಲ್ಲಿ ಇದ್ದೇವೆ, ಅವ್ರಿಗೆ ರಜಾ ಬಂದಾಗ ನಾವು ರಜಾ ತೊಗೊಳಕ್ಕೆ ಆಗದಿದ್ದಿದ್ರೆ ಅದಿದ್ದು ಸ್ವಲ್ಪ ಎಡ್ವರ್ಟ್ ಆಗಿರೋದು. ಬಟ್ ಬಟ್ ಶಿ ಡಸ್ ದಟ್ ವೆರಿ ಆನೆಸ್ಟ್ಲಿ. ಶಿ ಸ್ಪೆಂಡ್ಸ್ ಟೈಮ್ ವಿತ್ ಅಸ್ ಆ್ಯಂಡ್ ದಟ್ಸ್ ವೆರಿ ಗುಡ್. ಸೊ ವಿ ಆರ್ ವೆರಿ ಅಪ್ರಿಷಿಯೇಟಿವ್ ಆಫ್ ವಾಟ್ ಶಿ ಇಸ್ ಡೂಯಿಂಗ್. ಸೊ ಮಾನಸ್ ಅವರೇ, ಆ್ಯಕ್ಚುಲಿ ಮಾನಸಾಸ್ ಮ್ಯಾನ್ಯುಯಲ್ ಯೂಟ್ಯೂಬ್ ಚಾನಲಲ್ಲಿ ಪ್ರೀತಮ್ ಅವ್ರ ಡೆಬ್ಯೂ ಯಾವಾಗ?
ಅದೇ ಅಯ್ಯೋ ಅದೇನಾಗೋಯ್ತು ಅಂತಂದ್ರೆ ಸುಜಯ್ ಲೈಕ್ ನಂದು ಯೂಟ್ಯೂಬ್ ಚಾನಲ್ನ there was another team that was handling ಬಟ್ ಸ್ಪೆಷಲಿ ಅಂತಂದ್ರೆ ಏನಾಗ್ತದೆ there was nothing, they handled it beautifully, ಎಲ್ಲ ಚೆನ್ನಾಗಿತ್ತು. ಬಟ್ ಏನ್ ಸಮಸ್ಯೆ ಅಂತಂದ್ರೆ ಸ್ಪೆಷಲಿ ಇವಾಗ ಈ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದೆಲ್ಲ ಈ ಆರ್ಟ್ ಫೀಲ್ಡ್ ಅಲ್ಲಿ ಏನಿರುತ್ತೆ, ನಮ್ಮ ಒಂದು ನಾವೇ ಅಲ್ಲಿ ಕೆಳಗಿಳಿದು ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ರೀಲ್ ಕಟ್ ಮಾಡೋದಾಗಿರ್ಬೋದು, ನಾವು ಅದ್ರಲ್ಲಿ ಇನ್ವಾಲ್ವ್ ಆಗಬೇಕು. ಆಗಿಲ್ಲ ಅಂತಂದ್ರೆ ನಮಗೆ ಬೇಕಾಗಿರೋಂಥ ಔಟ್ಪುಟ್ ಬರಲ್ಲ ಅಂದಾಗ ಅದು ಜನಕ್ಕೂ ರೀಚ್ ಆಗಲ್ಲ. ಈಗ ನನ್ನ ರೀಲ್ಸ್ ಎಲ್ಲ ಏನಕ್ಕೆ ಅಷ್ಟು ಮಿಲಿಯನ್ಸ್ ಎಲ್ಲ ಬರುತ್ತೆ ಅಂತಂದ್ರೆ ನಾನೇ ಅದನ್ನ ಎಡಿಟ್ ಮಾಡ್ತೀನಿ, ನಾನೇ ಅದಕ್ಕೆ ಲಿಪ್ಸಿಂಗ್ ಕೂರಿಸ್ತೀನಿ, ನನಗೆ ಗೊತ್ತಿರುತ್ತೆ ಅಲ್ಲಿ ಏನ್ ಮಾಡಬೇಕು, ಯಾವ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಅಂತ. ಸೊ ಹಾಗಾಗಿ ಜನಕ್ಕೆ ರೀಚ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಏನಾಗೋಯ್ತು ಅಂತಂದರೆ ನಾನು ವಾಸ್ ವೆರಿ ಬಿಸಿ, ಐ ವಾಸ್ ವರ್ಕಿಂಗ್ ವಿತ್ 3 ಪ್ರಾಜೆಕ್ಟ್ಸ್, ನನಗೆ ಮದುವೆ ಕೂಡ ಗೊತ್ತಾಗಿತ್ತು. ಸೊ ನಾನು ಕಂಪ್ಲೀಟ್ಲಿ 5 ದಿನ ನಾನು ಜಸ್ಟ್ ಏನೋ ಕಂಟೆಂಟ್ ಶೂಟ್ ಮಾಡಿಕೊಡ್ತೀನಿ, ನೀವು ಅದನ್ನು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಇದು ಮಾಡಿಬಿಟ್ಟು ಟೆಲಿಕಾಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಬಿಟ್ಟಿದೆ. ಆ್ಯಂಡ್ ದಟ್ ಡಿಡ್ ನಾಟ್ ವರ್ಕ್ಔಟ್ ಅಟ್ ಆಲ್. ಸೊ ಹಾಗಾಗಿ ಮಾನಸಸ್ ಮ್ಯಾನ್ಯುಯಲ್ ನಾನು ಅದಕ್ಕೆ ಸದ್ಯಕ್ಕೆ ನಿಲ್ಸಿದ್ದೀನಿ ಇವಾಗ. ನಾವು ಆಕ್ಚುಲಿ ಮದುವೆದು ವಿಡಿಯೋ ಎಲ್ಲ ಬರಬಹುದು ಅದರಲ್ಲಿ. ಹೌದು, ಎಲ್ಲ ಎಡಿಟ್ ಆಗಿ ಎಲ್ಲ ಬಂದಿದೆ, ಎಲ್ಲ ಇದೆ. ಬಟ್ ಅದನ್ನ ರೀಲಾಂಚ್ ಮಾಡಬೇಕು. ದಟ್ ಇಸ್ ಫಾರ್ ಮೈ ಲೈಫ್ ಸ್ಟೈಲ್ ಚಾನೆಲ್. ಅದು ಬಿಟ್ಟು ಕೂಡ ಐ ಹ್ಯಾವ್ ಅ ಲಿಟಲ್ ಬಿಗರ್ ಪ್ಲಾನ್ಸ್ which will be revealed soon. ಆಫ್ ಟೈಮ್ ಅಲ್ಲಿ ಅದನ್ನ ನಾನು ಹೇಳ್ತೀನಿ. ಬಿಕಾಸ್ ಈ ಒಂದು ಫೀಲ್ಡ್ ಇಂದ ನಾನು ಇಷ್ಟೊಂದು ಪಡ್ಕೊಂಡಿರ್ಬೇಕಾದ್ರೆ ಈ ಫೀಲ್ಡ್ ಮೂಲಕನೇ ಅಂದ್ರೆ ಜನಕ್ಕೆ ಏನಾದರೂ ಆಗಂಥದ್ದು ಏನಾದರೂ ಒಂದನ್ನ ಮಾಡಬೇಕು ಅನ್ನೋದು ಇದಿದೆ. ದಟ್ ಇಸ್ ವಾಟ್ ವಿ ಆರ್ ವರ್ಕಿಂಗ್ on. That is my next project in life. ಸೊ ಅದಕ್ಕೆ ಮೇನು ಪ್ರಿಪೇರ್ ಆಗ್ತಿದ್ದೀನಿ. ಅದಕ್ಕೆ ಒಂದಷ್ಟು ಓದ್ಕೋಬೇಕಾಗುತ್ತೆ. ಯಾಕೆಂದರೆ ಯಾವುದು ಪ್ರಿಪ್ರೇಷನ್ ಇಲ್ಲದೆ ಬಂದರೆ ಅದು ಇವಾಗ ಹಿಂಗಾಯ್ತಲ್ಲ, ಈ ಮಾನಸಸ್ ಮ್ಯಾನ್ಯುಯಲ್ ಹಿಂಗಾಗುತ್ತೆ. ಯಾರಿಗೋ ಕೊಟ್ಟಿರ್ತೀವಿ, ಅದನ್ನು ಜನ ಮೂಸು ನೋಡಲ್ಲ, ಆಮೇಲೆ ಅದ್ರ ಸುಮ್ಮನೆ ಅದರಲ್ಲಿ ದುಡ್ಡು ಬರಲ್ಲ, ಏನು ಬರಲ್ಲ, ಆ್ಯಂಡ್ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಯ್ಯೋ ನೋಡು ನಮ್ಮ ಹೆಸರು ನಾವೇ ಹಾಳು ಮಾಡ್ಕೋತಾ ಇದ್ದೀವಲ್ಲಪ್ಪ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ನಾನು ಇದೆಲ್ಲ ಸ್ವಲ್ಪ ಬಿಡುವು ಮಾಡ್ಕೊಂಡ್ಮೇಲೆ ಐ ಮೈಸೆಲ್ಫ್ ವಾಂಟ್ ಟು ರೀಲಾಂಚ್ ದಟ್ ಚಾನಲ್. ಅಂದರೆ ನಾನೇ ಶೂಟ್ ಮಾಡಬೇಕು, ನನಗೆ ಎಡಿಟಿಂಗ್ ಬರಲ್ಲ, ಬಟ್ ಅಟ್ಲೀಸ್ಟ್ ಎಡಿಟರ್ ಜೊತೆ ಕೂತ್ಕೋಬೇಕು. ಸೊ ಆ ಒಂದು ಟೈಮ್ ಸ್ಪೇಸ್ ಇದ್ದಾಗ ಮತ್ತೆ ಅದನ್ನೆಲ್ಲ ಮಾಡಬೇಕು ಅನ್ನೋಂಥದ್ದು ಇದು. ಈಗ ಒಂದು ಮದುವೆ ವಿಡಿಯೋನೇ ಆಗಿರಲಿ, ಸುಮ್ಮನೆ ಅದರಲ್ಲೆಲ್ಲ ಹಾಕ್ಬಿಟ್ರೆ ಈಗ ಯಾರ್ದೋ ಮದುವೆನ ಯಾರಿಗೋ ನೋಡೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ ಹೇಳಿ. ಅದೇ ಆ ಒಂದು ಮದುವೆ ವಿಡಿಯೋನಲ್ಲೂ ಕೂಡ ಈಗ ನಮ್ಮ ಜೀವನದಲ್ಲಿ ಆಗದಂಥ ಕಹಿ ಘಟನೆಗಳಾಗಿರ್ಬೋದು, ಒಳ್ಳೆ ಘಟನೆಗಳಾಗಿರ್ಬೋದು, ಅದನ್ನ ಹೇಳಿ ಆ ಒಂದು ವಿಡಿಯೋ ಹಾಕಿದ್ರೆ ನಮ್ಮ ಥರನೇ ಜೀವನದಲ್ಲಿ ಯಾರಾದರೂ ಇವಾಗ ಆಗ್ತಿದೆ ಅವ್ರಿಗೆ ಅಂತ ಅಂದರೆ ಅದವ್ರಿಗೆ ಯೂಸ್ ಆಗ್ಬೋದು, ಒಂದು ಮೋಟಿವೇಶನ್ ಕೊಡ್ಬೋದು, ಒಂದು ಆತ್ಮಸ್ಥೈರ್ಯ ಕೊಡ್ಬೋದು. ಅದನ್ನೆಲ್ಲ ಮಾಡಬೇಕು ಅಂದರೆ ಇಟ್ ಇನ್ಕ್ಲೂಡ್ಸ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಟೈಮ್ನು. ಅದು ಸಿಕ್ಕಿದಾಗ ಮಾಡಿ ಹಾಕ್ತೀನಿ. ಸೊ ವಾಟ್ ಈಸ್ ಇಟ್ ಅಬೌಟ್ ಈ ಮ್ಯಾನಿಫೆಸ್ಟ್ ಮಿಡೋಸ್? ಅದೇನದು ನಿಮ್ಮ ಸ್ಪೇಸಲ್ಲಿ ನೀವು ಮದುವೆ ಆಗಿದ್ದು ಅಂತ ಅಂದಾಜಿರೋದು? ಓಕೆ, ಮ್ಯಾನಿಫೆಸ್ಟ್ ಮೆಡೋಸ್ ಏನು ಅಂದರೆ ನಮ್ಮ ಫಾದರ್ ಒಬ್ರು ರಿಟೈರ್ ಆದಾಗ ನೆಲಮಂಗ್ಲಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ತಗೊಂತ ಮಾಡಿದ್ರು. ಅದು ಬೇಸಿಕ್ಲಿ ಅದು ಅವ್ರದ್ದು ಲ್ಯಾಂಡ್, ಅಲ್ಲಿ ಒಂದು ಫಾರ್ಮ್ ಹೌಸ್ ಅಂತ ಬಿಲ್ಡ್ ಮಾಡಿದ್ದಾರೆ. ಅವ್ರದ್ದು ರಿಟೈರ್ ಆದಮೇಲೆ ಅವ್ರು ನೆಲಮಂಗ್ಲ ಸೈಡು. ಸೊ ಅದು ಇವಾಗ ಒಂದು ಇವೆಂಟ್ ಸ್ಪೇಸ್ ಆಗಿ ಏನಾದ್ರು ಮಾಡಬೇಕು ಅಂತ ನಾವೆಲ್ಲರೂ ಸೇರ್ಕೊಂಡು ಇವಾಗ ವಿ ಆರ್ ವರ್ಕಿಂಗ್ ಆನ್ ಇಟ್. ನಮ್ಮದು ಮದುವೆ ಆಗಿದ್ದು ಅಂದರೆ ಅವಾಗ ಜಸ್ಟ್ ಅಂಬಾನಿ ಅವ್ರದ್ದು ಮದುವೆ ಆಗಿತ್ತು, ಅವ್ರದ್ದು ಹೋಮ್ ಟೌನಲ್ಲಿ. ಸೊ ಇನ್ಸ್ಪೈರ್ಡ್ ಬೈ ದಟ್ ಐ ಆಮ್ ಲೈಕ್, ನಾವು ಯಾಕಂದರೆ ನಾವು ಬೇಗ ಡಿಸೈಡ್ ಮಾಡಿದ್ವಿ ಮದುವೆ ಆದರೆ ಅಸ್ಟ್ರಾಲಜಿ ಪ್ರಕಾರ ನಮ್ಗೊಂದು ಡೇಟ್ ಕೊಟ್ಟರು ಆ್ಯಂಡ್ ವಿ ಡಿಡ್ಂಟ್ ಹ್ಯಾವ್ ದ ಟೈಮ್ ಟು ಈ ಥರ ವೆನ್ಯೂ ಹುಡ್ಕೊಂಡೋಗಿ ವೆನ್ಯೂ ಮಾಡಬೇಕು ಅಂತ. ಎಷ್ಟು ಸಮಯದ ನಂತರ ಮದುವೆ ಆಗಿದ್ದು? ನಾವು ಜೂನ್ 24th ಮೀಟ್ ಆದ್ವಿ. ಬಟ್ ವಿ ಹ್ಯಾಡ್ ಒಂದು 5-6 ಮಂತ್ಸು. ಬಟ್ ನಾವೊಂದು 3-4 ಮಂತ್ಸ್ ಆಗಿ ನಾವು ಸೀರಿಯಸ್ ಆದಮೇಲೆ ಪೇರೆಂಟ್ಸ್ ಒಪ್ಪಿದ್ಮೇಲೆ ಅಸ್ಟ್ರಾಲಜಿ ಹೋದಾಗ ಅವ್ರು ಹೇಳಿದ್ರು ಇನ್ನು ನೆಕ್ಸ್ಟ್ 30 to 40 ಡೇಸಲ್ಲಿ ನಿಮ್ಗೆ ಒಳ್ಳೆ ಡೇಟ್ ಇದೆ, ಅದಾದ್ಮೇಲೆ ಡಿಲೇ ಆಗ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ವಿ ಹ್ಯಾಡ್ ಟು ರಶ್ ಥಿಂಗ್ಸ್. ಅದರಿಂದ ವಿ ವರ್ ಲುಕಿಂಗ್ ಫಾರ್ ಪ್ಲೇಸ್. ಆ್ಯಂಡ್ ದೆನ್ ಇವರು ನಾನು ನೇಚರ್ ಪ್ರಿಯೆ, ಅವರು ಇವ್ರಿಗೂ ನೇಚರ್ ಕಂಡ್ರೆ ಇಷ್ಟ. ಆ್ಯಂಡ್ ವೆನ್ ವಿ ವೆನ್ ದೇರ್ ದೆನ್ ವಿ ಥಾಟ್ ಓಕೆ, ಯಾಕೆ ನಮ್ಮದೇ ಒಂದರಲ್ಲಿ ಇರೋದ್ರಿಂದ, ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಅವ್ರವ್ರ ಮನೇಲೇ ಎಲ್ಲ ಮದುವೆ ಒಳ್ಳೊಳ್ಳೆ ಕಾರ್ಯಗಳು ನಡೆಯುತ್ತಲ್ವ. ಆ್ಯಂಡ್ ಎನಿ ಹೋಲಿ ಥಿಂಗ್ ದಟ್ ಹ್ಯಾಪನ್ಸ್ ಅದು ಎಲ್ಲರಿಗೂ ಬ್ಲೆಸ್ಸಿಂಗು, ಆ ಮನೆಗೂ ಒಳ್ಳೇದಾಗುತ್ತೆ, ಆ ಲ್ಯಾಂಡ್ಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಮಗೂ ಒಂದು ಏನಂತೀರ ಮೆಮೊರೀಸಲ್ಲಿ ಒಂದು ಶ್ರೇಷ್ಠವಾಗಿರುತ್ತೆ ಅಂತ ವಿ ಟುಕ್ ದ ಡಿಸಿಷನ್. ಯೂಶಲಿ ಅಂದರೆ ಆ ಪೀಸ್ ಆಫ್ ಅದು ಎಷ್ಟು ಅಂದರೆ ದೊಡ್ಡದಾಗಿದೆ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನಾವೆಲ್ಲ ಅಂತಂದರೆ ಬೆಂಗಳೂರಲ್ಲಿ ಔಟ್ಡೋರ್ ವೆನ್ಯೂಸ್ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ಬಟ್ ಇವ್ರ ಅಪ್ಪ ಅಮ್ಮ ಅಂದರೆ ಅದು ಬೇಸಿಕಲಿ ಆ ಲ್ಯಾಂಡ್ ಹೆಸರು ಚಂದ್ರವನ ಅಂತ. ಚಂದ್ರ ಬಂದು ನಮ್ಮ ಮಾವ. ಸೊ ಅದಕ್ಕೆ ನಾವಿಬ್ರು ಮ್ಯಾನಿಫೆಸ್ಟೋ ಹೆಸರಿಗೆ ಬಿಕಾಸ್ ವಿ ಆರ್ ಒಬ್ಸೆಸ್ಡ್ ಅಲ್ವಾ, ಅದು ಸ್ವಲ್ಪ ಪಾಶ್ ಆಗು ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ಅದು ಇವೆಂಟ್ ಸ್ಪೇಸ್ ಥರ ಮಾಡಬೇಕು ಅಂತಿರೋದ್ರಿಂದ ಬೇರೆ ಯಾರಾದರೂ ನಾರ್ತ್ ಇಂಡಿಯನ್ಸು ಎಲ್ಲ ಬಂದು ಮದುವೆ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಸ್ವಲ್ಪ ಅದು ಹೆಸರು ಕನೆಕ್ಟ್ ಆಗುತ್ತೆ ಅಂತ ಹೆಸರಿಟ್ಟಿರೋದು. ಸೊ ಹಾಗಾಗಿ ಇವಾಗ ಮ್ಯಾನಿಫೆಸ್ಟ್ ಮೆಡೋಸ್ ಬೈ ಲಕ್ಷ್ಮೀ ಚಂದ್ರ ಅಂತ
ಅಂತ ಕರೆಯೋದಕ್ಕೆ ಶುರು ಮಾಡಿದೀವಿ. ಸೊ ಇಲ್ಲಾಂದ್ರೆ ಆ ಬ್ಯೂಟಿಫುಲ್ ಅದು ಅದೇನು ಪ್ರಾಪರ್ಟಿ ಇದೆ ಅದ್ರ ಹೆಸರು ಚಂದ್ರವನ ಅಂತಾನೆ. ಸೊ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅದ್ರ ಹೆಸರಿಗೆ ತಕ್ಕಂಗೆನೆ. ಅಂಡ್ ಹಾಗಾಗಿ ಅದನ್ನ ನೋಡಿದ್ಮೇಲೆ ಎಲ್ಲರೂ ಅಂದ್ರೆ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಔಟ್ಡೋರ್ ವೆನ್ಯೂಸ್ ಹುಡ್ಕೊಂಡು ಅಲ್ಲಿ ಮದುವೆ ಮಾಡ್ಕೋತಾರೆ. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ರಾಪರ್ಟಿ, ಇಲ್ಲೇ ಯಾಕೆ ನಾವು ಮಾಡ್ಕೋಬಾರ್ದು ಅಂತ ಹೇಳಿ ಸೊ ವಿ ಗಾಟ್ ಮ್ಯಾರಿಡ್ ದರ್. ಅಂಡ್ ನಮ್ಮ ಮದುವೆ ಆದ್ಮೇಲಿಂದ ಇಟ್ಸ್ ಆಲ್ವೇಸ್ ಬುಕ್ಡ್. ಎವ್ರಿ ವೀಕೆಂಡ್ ಅಲ್ಲಿ ಯಾರಾದ್ರೂ ಒಂದು ಇವಾಗ ನಮ್ದು ಪೋಸ್ಟ್ಗಳು ಅದು ಇದು ಎಲ್ಲ ನೋಡ್ಬಿಟ್ಟು ಎವ್ರಿ ವೀಕೆಂಡ್ ಈಗ ಜನ ಅಲ್ಲಿ ಒಂದು ಇವೆಂಟ್ಗೆ, ಒಂದು ಔಟ್ ಬೌಂಡ್ ಲರ್ನಿಂಗ್ ಅದಕ್ಕೆ ಇದಕ್ಕೆ ಬರ್ತಿರ್ತಾರೆ. ಸೊ ಆ ಜಾಗ ಅದು ಬೇಸಿಕಲಿ. ಕರೆಕ್ಟ್. ಸೊ ಪ್ರೀತಮ್ ಅವ್ರೆ, ನೀವು ಮ್ಯಾನಿಫೆಸ್ಟ್ ಮಾಡಿದ ಹುಡುಗಿ ನಿಮಗೆ ಸಿಗ್ತಾರೆ, ಅವ್ರ ಹಿನ್ನೆಲೆ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಪೇರೆಂಟ್ಸ್ ಎಲ್ಲ ಯಾವ ಥರ ಇತ್ತು ರೆಸ್ಪಾನ್ಸು? ಸೊ ಮಾನಸ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಹೇಗೆ ಅಂತ? ಪೇರೆಂಟ್ಸ್ದು ಅವ್ರಿಗೂ ಒಂದು ಕ್ರೈಟೀರಿಯಾಸ್ ಅಂತ ಇರುತ್ತೆ, ಒಬ್ಬರು ಸೊಸೆಯಾಗಿ ಬರಬೇಕು ಅಂತ. ಮೋಸ್ಟ್ ಆಫ್ ದ ಥಿಂಗ್ಸ್ ಅವ್ರಿಗೇನು ಅಂದರೆ ಅವರೊಂದು ಎಜುಕೇಷನ್ ಚೆನ್ನಾಗಿರಬೇಕು, ಒಂದೊಳ್ಳೆ ಬ್ಯುಸಿಯಾಗಿರ್ಬೇಕು ಲೈಫಲ್ಲಿ, ಜಾಬ್ ಅಂತಲ್ಲ ಬ್ಯುಸಿಯಾಗಿ. ಶಿ ಶುಡ್ ಬಿ ಪ್ಯಾಷನೇಟ್ ಅಬೌಟ್ ಸಮಥಿಂಗ್. ಅಂದರೆ ಮೈ ಮಾಮ್ ಈಸ್ ಆಲ್ಸೋ ಹ್ಯಾಸ್ ಬೀನ್ ಇನ್ ದ ಗೌರ್ಮೆಂಟ್ ಫಾರ್ ಲಾಂಗ್. ಸೊ ಶಿ ಈಸ್ ಅ ವೆರಿ ಇಂಡಿಪೆಂಡೆಂಟ್ ಪವರ್ಫುಲ್ ವುಮೆನ್. ಸೊ ಶಿ ವಾಂಟೆಡ್ ಆ ಥರ ಯಾರಾದರೂ ಬರಬೇಕು ಅಂತ ಇದ್ದಿದ್ದು. ಸೊ ಮೋಸ್ಟ್ ಆಫ್ ದ ಒಳ್ಳೆ ಫ್ಯಾಮಿಲಿಯಿಂದ ಬರಬೇಕು, ದೀಸ್ ಆರ್ ಬೇಸಿಕ್ ಥಿಂಗ್ಸ್. ಸೊ ಅದರದ್ದೆಲ್ಲ ದೇ ಆರ್ ವೆರಿ ಆಕ್ಸೆಪ್ಟಿಂಗ್. ನಾವು ಮೀಟ್ ಮಾಡಿದಾಗ ಲಾಸ್ಟ್ June 24th ಮೀಟ್ ಮಾಡಿದ್ಮೇಲೆ ನಮ್ಮ ಅಮ್ಮಂಗೆ ಹೋಗಿ ಹೇಳಿದೆ ಈ ಥರ ಹೋಗಿದೆ ಮೀಟ್ ಮಾಡಿದೆ ಅಂತ. ದ ಓನ್ಲಿ ಕನ್ಸರ್ನ್ ದೇ ಹ್ಯಾಡ್ ಇಸ್ ಶೀಸ್ ಅನ್ ಆ್ಯಕ್ಟ್ರೆಸ್ ಆ ಥರ ಫೀಲ್ಡಲ್ಲಿ. ಬಿಕಾಸ್ ಎಲ್ಲರಿಗೂ ತಲೆಯಲ್ಲಿ ಇರುತ್ತಲ್ವ ಆ್ಯಕ್ಟಿಂಗ್ ಅಂದರೆ ಆ ಫೀಲ್ಡ್ ಬಗ್ಗೆ ಒಂದು ಸಲ ಆ್ಯಸ್ ಮಚ್ ಆ್ಯಸ್ ವಿ ಅಪ್ರಿಷಿಯೇಟ್ ಪೀಪಲ್, ಆ ಥರ ಒಂದು ಟ್ಯಾಬು ಇದೆ. ಅಲ್ಲಿ ಕೆಲಸ ಮಾಡೋವಂಥವ್ರದ್ದು ಯಾವ ಥರ ನೇಚರ್ ಇರುತ್ತೆ, ಪಾಸಿಟಿವಾ ನೆಗೆಟಿವಾ, ಅಥವಾ ಅವರು ಎಷ್ಟು ಬ್ಯುಸಿ ಇರ್ತಾರೆ, ಏನು ಕಮಿಟ್ಮೆಂಟ್ಸ್ ಇರುತ್ತೆ, ಅದು ಒಂದು ಶಿ ವಾಸ್ ಕನ್ಸರ್ನ್. ಅದನ್ನು ಒಂದು 2-3 times ಕೇಳಿದ್ರು. they'll have exposures to so many people, they'll always be on the move. ಅದೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೋತೀಯ ನೀನು, ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇತ್ತು. ನಾನು ಅದಕ್ಕೆ ಇವ್ರು ನನಗೆ ಓಲ್ಡ್ ಮ್ಯಾರೇಜ್ ಅದ್ರ ಬಗ್ಗೆ ಏನೂ ಸಮಸ್ಯೆ ಇರಲಿಲ್ಲ ಅವರಿಗೆ? ಇಲ್ಲ, ನಂದು ಯಾಕಂದರೆ ನಂದು ಡಿವೋರ್ಸ್ ಆಗಿದೆ. ಸೊ ದೇ ವರ್ ಲೈಕ್ ಆಯಿತು, ಓಕೆ ದೆನ್ ದಟ್ಸ್ ಗುಡ್, ಆಸ್ ಲಾಂಗ್ ಆಸ್ a kid is not involved, then ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇರಲ್ಲ. ಬಟ್ ದೇ ವರ್ ಓಕೆ ವಿತ್ ದಟ್ ಫ್ಯಾಕ್ಟ್ ದಟ್ ಅವ್ರೊಂದು ರಿಲೇಷನ್ಶಿಪ್ ನಾವೊಂದು ರಿಲೇಷನ್ಶಿಪ್. ಅಂದರೆ ಈ ಕಾಲದಲ್ಲಿ ಪೇರೆಂಟ್ಸ್ ಜಸ್ಟ್ ವಾಂಟ್ ಅಸ್ ಟು ಬಿ ಹ್ಯಾಪಿ, ಪಾಸ್ಟ್ಗಿಂತ ಇವಾಗ ಏನು ಪ್ರೆಸೆಂಟಾಗಿ ಹ್ಯಾಪಿ. ಸೊ ದಟ್ಸ್ ವಾಟ್ ದೇ ವರ್ ವೆರಿ ಕನ್ಸರ್ನ್ಡ್ ಅಬೌಟ್. ಆ್ಯಂಡ್ ಅದರಿಂದ ಏನೂ ಇಶ್ಯೂ ಇರಲಿಲ್ಲ. ಆ್ಯಂಡ್ ನಾನು ಒಂದು ನಾನ್ ವೆಜಿಟೇರಿಯನ್ ಫ್ಯಾಮಿಲಿಯಿಂದ ಬಂದಿರೋದು, ಬಟ್ ಐ ಆಮ್ ಟರ್ನ್ಡ್ ವೆಜಿಟೇರಿಯನ್. ಸೊ ಐ ವಾಸ್ ಆಲ್ಸೋ ಲುಕಿಂಗ್ ಫಾರ್ ಅ ವೆಜಿಟೇರಿಯನ್ ಪಾರ್ಟ್ನರ್. ಆ್ಯಂಡ್ ಇದಾದಾಗ ಅದನ್ನು ಸ್ವಲ್ಪ ಶಾಕ್ ಆಯ್ತು ಅವ್ರಿಗೆ. ಸೊ ಇಲ್ಲ, ನೋ ಅನಿಮಲ್ ಬೇಸ್ಡ್, ಓನ್ಲಿ ಪ್ಲಾಂಟ್ ಬೇಸ್ಡ್. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಥರ ನಾನ್ ವೆಜಿಟೇರಿಯನ್, ಬಟ್ ಇವರು ವೀಗನ್ ಕಂಪ್ಲೀಟ್ಲಿ. ಸೊ ಅದ್ರ ಅವ್ರಿಗೆ ಏನಂದ್ರೆ ಆಸೆ ಇತ್ತು, ಮನೆ ಸೊಸೆಯಾಗಿ ಬರೋರು ಮತ್ತೆ ವಾಪಸ್ ನಾನ್ ವೆಜ್ ತಿನ್ನಿಸ್ತಾರೆ, ನಮ್ಮ ಕಲ್ಚರ್ಗೆ ರೂಢಿ ಆಗುತ್ತೆ ಅಂತ. ಬಟ್ ದೆನ್ ಒನ್ಸ್ ಮೈ ಮದರ್ ಮೆಟ್ ಹರ್, ದೇ ಬಾಂಡೆಡ್ ಸೋ ವೆಲ್. She saw a daughter in her, she saw a mother in her. So I was very happy and everything worked out after that. vegan ಮಾಡ್ಬಿಟ್ರು? ನಾನು ಆಗೋಗಿದ್ದೆ, ನಾನು ಅವಲೇ 4 years ಆಗಿದ್ದೆ vegan. ಬಟ್ ಇವಾಗ ಆಪ್ಷನ್ ಇಲ್ವಲ್ಲ ಅವ್ರು ವೆಜಿಟೇರಿಯನ್ ಆಗಿರೋದ್ರಿಂದ? ಕ್ರೇವಿಂಗ್ಸ್ ತರ ಏನಾದರೂ ಇಲ್ಲ, ಅದು ಥಾಟ್ ಪ್ರೊಸೆಸ್ ಬೇರೆ ಇದೆ, ರೀಸನಿಂಗ್ ಬೇರೆ ಇದೆ ಅದಕ್ಕೆ.